ಮುಂದಿನ ದಿವಸ ನಾವು ನೀವುಗಳೆಲ್ಲ 4ನೇ ಅಧ್ಯಾಯದಲ್ಲಿ ಮಹಿಷಾಸುರ ಅಂತಕ್ಕಂಥವನು ಯಾವ ರೀತಿಯಾಗಿ ಉದಯ ಹೊಂದಿದ, ಆ ಉದಯ ಹೊಂದಿರತಕ್ಕಂತಹ ಮಹಿಷಾಸುರ ದೇವಾದಿ ದೇವತೆಗಳೆಲ್ಲರನ್ನ ಸೋಲಿಸ್ತಾ ಇದ್ದಾನೆ. ಆ ದೇವಾದಿ ದೇವತೆಗಳೆಲ್ಲರನ್ನ ಸೋಲಿಸಿ ಸ್ವರ್ಗದ ಅಧಿಕಾರವೆಲ್ಲವನ್ನು ಪಡೆದುಕೊಂಡಾಗ ದೇವಾನು ದೇವತೆಗಳೆಲ್ಲರೂ ಬ್ರಹ್ಮ ವಿಷ್ಣು ರುದ್ರ ಹತ್ತಿರ ಹೋದಾಗ ಎಲ್ಲ ದೇವತೆಗಳ ಬ್ರಹ್ಮ ತೇಜಸ್ಸಿನಿಂದ ಒಬ್ಬ ಚಿಚ್ಚಕ್ತಿಯಾದ ಜಗನ್ಮಾತೆ ನಿರ್ಮಾಣವಾಗಿ ಅವಳಿಗೆ ಎಲ್ಲ ದೇವತೆಗಳು ತಮ್ಮ ತಮ್ಮ ಆಯುಧಗಳನ್ನು, ಆಭರಣಗಳನ್ನು, ಅಂಗಾಂಗಗಳನ್ನು ಎಲ್ಲವನ್ನ ಧಾರೆ ಎರೆದು ರಾಜರಾಜೇಶ್ವರಿಯಾಗಿ ನಿರ್ಮಾಣವಾಗಿ ಆ ಜಗನ್ಮಾತೆ ರಾಜರಾಜೇಶ್ವರಿ ಎಲ್ಲ ದೇವತೆಗಳನ್ನೊಳಗೂಡಿ ಮಹಿಷಾಸುರನ ಪಟ್ಟಣಕ್ಕೆ ದಾಳಿಯನ್ನು ಮಾಡಿದ್ದಾರೆ. ಆ ಮಹಿಷಾಸುರನ ಪಟ್ಟಣಕ್ಕೆ ದಾಳಿ ಮಾಡಿ ಎಲ್ಲ ಸೈನ್ಯ ಬಲದೊಂದಿಗೆ ಮುನ್ನುಗ್ಗಿದ್ದಾರೆ. ಆ ಒಂದು ಸೈನ್ಯ ಬಲದಲ್ಲಿ ಇವತ್ತಿನ ದಿವಸ ಜಗನ್ಮಾತೆಯ ಜೊತೆ ಯುದ್ಧವನ್ನು ರಸರೋಮ ರುದ್ರ ಅಂತಕ್ಕಂಥವರು ಜಗನ್ಮಾತೆಯ ಜೊತೆ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಪರಮ ಪರದೇವತೆಯುರಣದಲ್ಲಿ ದುರ್ಳರಸಿಲೋಣ ರುದ್ರಗಣ ಹರಣ ಕೊಂಡಳು ಸುರರು ನಲಿಯಲಿದಾಗ ಮಹಾಲಕ್ಷ್ಮೀ ಮರಣ ಪ್ರಚಂಡ ಪರಾಕ್ರಮಗಳು ಕೆಂಡ ಮಾತನು ಕದರಿದವು ಕಣ್ಣುಗಳು ಕಣ್ಣಿಡಿಯ ಕಂಡಿಸಿಗಳು ಮಹಾಪದವ ಕಡಿ ಕಂಡ ಮಾಡುವ ದೇವನಂತು ಕಂಡ ಕೋದಂಡಕ್ಕೆ ಹೋಗಿದವನ ಕೂದನೆಯ ಭಕ್ತಿದನು ತನ್ನಯ ಬಲವು ಸಹ ಭಕ್ತಿದನು ಶರಗಾಗಿ ದೇವಿ ಭಕ್ತಿಸಿದ ನಂಬಿರಲಿಸು ಹದರು ಮರೋದಲಿ ವ್ಯಕ್ತನಾಡಲು ಭಾರತಂ ಜಗ ವ್ಯಕ್ತನೆತ್ತನು ಶರಣಯೋಗ ಭಕ್ತರನ್ನು ಸುಲಿದನು ಪ್ರಸನೋ ಮನಶರಾವಳಿ ದೇವದೇಶೌರಕದ ಒಡಬಡ ದೇವ ತಾಳ ತುಷಾರ ಕೋವಿದ ಕೂಡಿದಳು ಶರದಿಂದವನ ಕಾಳಿಪಾಟದ ಹಿರಿಯ ಸಾಲ ಬೇರೆ ಧರ್ಮದ ಹರವ ಕಲಿದಳು ಕರದಿದಳು ಬಲವ ಮತ್ತೆ ಧರ್ಮದ ಸಹಿತ ದೇವಿಯ ಮೆತ್ತಿದಳು ಸರಳಿನಲ್ಲಿ ದೇವಿ ಮತ್ತೆ ಕಲಿದಳು ರಥವ ಮತ್ತಡದಿದಳು ಹೊಸ ರಥವ ಇತ್ತ ಕೇಳಿ ಬದಿಯಲು ಕೈ ಹೊತ್ತು ಲೆಕ್ಕದ ಕದವು ಕಡಿಯ ಮತ್ತೆ ಮೆಚ್ಚಿದ ನಂಗರಸನು ಸ್ತ್ರೀಗಳು ಸ್ತ್ರೀಯಲ್ಲೇ ಕೈಯುಳ್ಳಕ್ಕೆ ಹೋಗು ಜಗದಲ್ಲಿ ಸ್ತ್ರೀಯರಿಗೆ ತುಂಬಂತೆ ಸಾಮರ್ಥ್ಯಿಲ್ಲ ಹೊಸೆಯಿಲ್ಲ ಮೈಯ ಕಳ್ಳರು ನಿಗ್ಗರು ನೀಮಯ್ಯನೇ ಸಂಕಟಂದರು ಕೈಯ ಕಾತಲು ಮುಂದೆ ಹೋಗಲು ಚಂದರಸಿಯೋಮ ಎಂದರಸಿಯೋಮ ಎಂದರಸಿಯೋಮ. ಹೀಗೆ ಜಗನ್ಮಾತೆಯ ಜೊತೆಗೆ ಯುದ್ಧವನ್ನು ಮಾಡಲಿಕ್ಕೆ ರಸಿಲೋಮ ಅಂತಕ್ಕಂಥವನು ಬಂದಿದ್ದಾನೆ. ಆ ರಸಿಲೋಮ ಅಂತಕ್ಕಂಥವನು ಜಗನ್ಮಾತೆಯನ್ನು ಕಂಡು ಮಹಾಬಲದೊಡನೆ ಜಗನ್ಮಾತೆಯ ಜೊತೆ ಯುದ್ಧಕ್ಕೆ ಬಂದಿದ್ದಾನೆ.
ಯುದ್ಧಕ್ಕೆ ಬಂದು ಒತ್ತಿದನು ತನ್ನಯ ಬಲವು ಸಹ ಮೆತ್ತಿದನು ಶರಗಳಲ್ಲಿ ದೇವಿಯ ತೆತ್ತಿಸಿದ ನಂಬಿಯಲಿ ಸಿಂಹದ ರೋಮರೋಮದಲ್ಲಿ. ಆತ ತನ್ನ ಬಲವನ್ನು ನೋಡುತ್ತ ದೇವಿಯನ್ನ ಸಿಂಹದ ಪ್ರತಿಯೊಂದು ಕೂದಲನ್ನ ಬಾಣಗಳಿಂದ ಚುಚ್ಚಿ ಚುಚ್ಚಿ ಆ ಜಗನ್ಮಾತೆಯ ವಾಹನವನ್ನು ಘಾಸಿಗೊಳಿಸ್ತಾ ಇದ್ದಾನೆ. ಎತ್ತಗಾನಲು ಬಾರದೈ ಜಗವೆತ್ತ ತೆತ್ತಲು ಶರಣೆಯವು ಕಾಕತ್ತಲೆಯು ಸುಗಿದ ದೊರಸಿನೋ ಮನುಷ್ಯನ ಬಳಿಯಲಿ. ಆ ಜಗತ್ತು ಕಾಣದ ರೀತಿಯೊಳಗೆ ಕಾರ್ಗತ್ತಲೆ ಮುಸುಕುವ ರೀತಿಯೊಳಗೆ ಆ ಸೊಲೊಮೋನ ಬಾಣಗಳ ಸುರಿಮಳೆ ಗಳಿತಾ ಇದ್ದಾನೆ. ಹೀಗೆ ಸುರಿಮಳೆ ಬೆಳೆದಿರ್ತಕ್ಕಂತಹ ಆ ಸೊಲೊಮೋನ ಮೇಲೆ ಜಗನ್ಮಾತೆ ಅಂತಕ್ಕಂಥವಳು ಅವಳು ಸಹಿತ ತನ್ನ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾಳೆ. ಮತ್ತೆ ಧನುರಹಿತ ದೇವಿಯ ಮುಟ್ಟಿದನು ಸರಳಿನಲ್ಲಿ ದೇವಿ ಮತ್ತೆ ಕಡಿದಳು ರಥವ ಮತ್ತಡರಿದನು ಹೊಸರಥವ. ಇತ್ತ ಕೇಳಿ ಪರ್ಯಲಿಂತೈ ಹೊತ್ತು ಲೆಕ್ಕದ ರಥಗಡಿಯ ಸೈವತ್ತೆ ಮೆಚ್ಚಿದನೆಂದನಾದ ಶಿವೋಮದೇವಿಗೆ ಹೀಗೆ ಜಗನ್ಮಾತೆಗೂ ಆತನಿಗೂ ಮಧ್ಯದಲ್ಲಿ ಯುದ್ಧ ಪ್ರಾರಂಭವಾದಾಗ ರಥ ಸಹಿತ ದೇವಿಯನ್ನು ಮುಟ್ಟುತ್ತಾನೆ. ದೇವಿ ಬಾಣಗಳಿಂದ ಮತ್ತೆ ಆತನ ರಥವನ್ನು ಕಡಿದು ಕೆಡುತ್ತಾಳೆ. ಮತ್ತೆ ಆತ ಮತ್ತೆ ಹೊಸ ರಥವನ್ನು ಹತ್ತಿಕೊಂಡು ಮತ್ತೆ ಬರ್ತಾನೆ. ಹಾಗಾಗಿ ಹೊಸ ಹೊಸ ರಥಗಳನ್ನು ಹತ್ತಿಕೊಂಡು ಬರ್ತಾನೋ ಹಾಗಾಗಿ ಜಗನ್ಮಾತೆ ಆತನ ರಥಗಳನ್ನು ಕಡಿದು ಉರುಳಲಿಕ್ಕೆ ಶುರು ಮಾಡ್ತಾಳೆ, ಉರುಳಿಸಲಿಕ್ಕೆ. ಅವಾಗ ಆತ ಹೌದು ಮೆಚ್ಚಿದರು ದೇವಿಯ ಶೂರತರಕ್ಕೆ ಅಂತ ಹೇಳಿ ಆ ಜಗನ್ಮಾತೆಗೆ ಏನು ಹೇಳ್ತಾನೆ ಅಂದರೆ, ಸ್ತ್ರೀಯರು ಸ್ತ್ರೀಯಲ್ಲನೇ ಬಲು ಕೈಯುಳ್ಳಕ್ಕೆ ಹೌದು ಜಗದಲ್ಲಿ ಸ್ತ್ರೀಯರಿಗೆ ನಿನ್ನಂತೆ ಸಾಮರ್ಥ್ಯವಿಲ್ಲ ಹುಸಿಯಲ್ಲ. ಎಲ್ಲ ಸ್ತ್ರೀಯರು ಬೇರೆ, ನೀನು ಬೇರೆ ಐತಿ. ಆ ಎಲ್ಲ ಸ್ತ್ರೀಯರಿಗೆ ನಿನ್ನಂತೆ ಇಂತಹ ಕೈಚಳಕ ಇಲ್ಲ. ಅಂತಹ ಕೈಚಳಕ ಉಳ್ಳಂತಹ ಸ್ತ್ರೀ ನೀನು. ನಿನ್ನಂತೆ ಸಾಮರ್ಥ್ಯ ಯಾರಿಗೂ ಇಲ್ಲ, ಸುಳ್ಳಲ್ಲ, ಹೌದು. ಆದರೆ ಮೈಯಗಳ್ಳರು ನಿರ್ಜರರು ಅಂದ್ರೆ ದೇವತೆಗಳು. ಆ ದೇವತೆಗಳು ಮೈಗಳವರು ಅವರು ಸುಮ್ಮ ಮ್ಯಾಲ ಆಕಾಶದೊಳಗೆ ನಿಂತುಕೊಂಡು ನಿನ್ನನ್ನು ಇಲ್ಲಿ ಕಳಿಸಿ ಆ ಮಹಿಷಾಸುರನ ಸೈನ್ಯದೊಳಗೆ ನಿನ್ನನ್ನು ಹೋರಾಡಿಸಿ ನಿನ್ನನ್ನು ಕೊಲ್ಲಿಸಬೇಕಂತೇನೋ ಮೋಸತನ ಮಾಡಿದಾರು. ದೇವತೆಗಳಂದ್ರೆ ಮೋಸದ ಮೂರ್ತಿಗಳು ಅಂತಾನವ. ಅವರು ನಮಗೂ ಬಹಳಷ್ಟು ಮೋಸ ಮಾಡ್ಯಾರು, ನಿನ್ನೂ ಮೋಸ ಮಾಡಿ ಕೊಲಿಸಾಕ್ತ ನಿಲ್ಲಿಸಿದ್ದಾರೆ ಇಲ್ಲಿ. ಅದಕ್ಕೆ ಆ ದೇವತೆಗಳಂತಕ್ಕಂಥವ್ರು ಮೋಸಗಾರರು. ಅದಕ್ಕಾಗಿ ನೀನು ಒಬ್ಬಳೇ ಸಾಯಲಿಕ್ಕೆ ಹೋಗಬೇಡ, ಇಲ್ಲಿಂದ ಹೋಗು ಅಂತ ಹೇಳಿ ಜಗನ್ಮಾತೆ ಹೇಳ್ತಾನೆ. ಅವಾಗ ಜಗನ್ಮಾತೆ ಹೇಳ್ತಾಳೆ, ಎಲ್ಲವೂ ಕೇಳಬಸಿಲೋಮ ಭುವನದ ಲಲನೆ ಜನರಂತಲ್ಲ ಸತ್ಯವು ಲಲನೆಯರಿಗೆ ಬಲವು ಎಲ್ಲವೂ ನುಡಿಯದಿಟ. ಕೇಳಿಸಿಲೋಮ, ನೀನನ್ನು ಹೇಳ್ತೀಯಲ್ಲ ಇದು ನಿಜವಾಗಿದೆ. ಭುವನದ ಲಲನೆಯ ಜನರಂತಲ್ಲ, ಈ ಭೂಮಿ ಮೇಲಿರ್ತಕ್ಕಂತಹ ಲಲನೆಯರು ಅಂದರೆ ಸ್ತ್ರೀಯರು, ಅವರಂತೆ ನಾನಲ್ಲ. ಹೌದು, ಅವರಿಗೆ ಇಂತಹ ಬಲ ಅಂತಕ್ಕಂತಹದ್ದು ಇಲ್ಲ, ಇದು ದಿಟ. ಛಲವು ನಿಮ್ಮಳು ಮಾಡಿದಿ ಹಲವು ಹೌದು, ಇಂತಹ ಸ್ತ್ರೀಗಳನ್ನ ಯಾಕೆ ತಂದು ನಿಲ್ಲಿಸಾರ ಅಂದ್ರೆ ನಿಮ್ಮೆಲ್ಲರನ್ನ ಕೊಲಿಸಾಕ ತಂದು ನಿಲ್ಲಿಸಾರಪ್ಪ ನನ್ನಿಲ್ಲೇ. ಅದಕ್ಕೆ ನಿಮ್ಮನ್ನು ಕೊಲ್ಲಲಾಗನ ಇಲ್ಲಿಂದ ಹೋಗುವುದಿಲ್ಲ, ನೀವು ಎಚ್ಚರಾಗಿರಲಿ ಅಂತ ಹೇಳಿದ್ರು. ಅವಾಗ ಆತ ಏನು ಮಾಡ್ತಾನೆ ಅಂದರೆ, ಉದುರಿದವು ಧನುರಥವು ಸಾರಥಿ ಕುದುರಿದವು ಸಿಂಧುಡಿಯವನ ಎದುರ ಕವಚ ಮೊಳೆದು ತಟ್ಟುಚ್ಚಿದವು ಸರಳುಗಳು ಚಿರಿದಿರ ಪುಟವು ಹರಿಯಲು ಪದಲೊದಗಿಕೊಂಡನು ಕದಲೆಯವನ ಅನುಮತವನೇ ನಿಂಬೆ ಆತನನ್ನ ಆ ರಥವನ್ನು ಕಡಿದು ಕೆಳಗಡೆ ಉರುಳಿಸಿದ ಆತನ ಎದೆಯ ಕವಚ ಅಂತಕ್ಕಂತಹದ್ದು ತಟ್ಟುಚ್ಚಿತು ಅಂದರೆ ಸೀಳಿ ಪುಡಿ ಪುಡಿಯಾಯಿತು ಆತನ ಎದೆಯ ಕವಚ.
ಕವಚವನ್ನು ಕೊಟ್ಟಿರ್ತಾರೆ. ಆ ಕವಚ ಒಡೆದು ಪುಡಿಯಾಯಿತು. ಪುಡಿದಾಕ್ಷರದಲ್ಲಿ ಏನಾಯ್ತು ಅಂತಂದರೆ ಚಿದಿದಿರ ಕುತವು ಹರಿಯ ಕೋಪದಲ್ಲಿ ಆತನ ಎದೆಯನ್ನು ಚಿದಿ ರಕ್ತ ಸಿಗುತ್ತಿತ್ತು. ಕೋಪದಿಂದ ಗದೆಯನ್ನು ತೆಗೆದುಕೊಂಡು ಆ ಜಗನ್ಮಾತೆಯ ಮೇಲೆ ರಸಲೋಮ ಅದ್ಭುತವಾಗಿ ಹೊಡಿತಾನೆ. ಅವಾಗ ದೇವತೆಗಳು ಆತನ ಆ ಒಂದು ಭಯಂಕರವಾಗಿರ್ತಕ್ಕಂತಹ ರೂಪವನ್ನ ಹೊಡೆತವನ್ನು ನೋಡಿ ಇದೇ ಪ್ರಥಮ ಬಾರಿಗೆ ದೇವಿ ಉದ್ಭವ ನೋಡ್ತಾ ಇದ್ದಾರೆ. ಆಕಾಶದಲ್ಲಿ ನಿಂತು ದೇವತೆಗಳು ಆ ದೇವತೆಗಳನ್ನು ನೋಡಿ ನಡುಗಿದ್ರಂತ. ನಡುಗಿದರು ನಿರ್ಜನರು ಅವನ ಕಡಲಿಗೆ ಒಡೆದು ಚೂರಾಗುತ್ತಿದ್ದವು ಮರಳಿದವು ಬಹುಜನರು. ಸಿರಿಲಿನಂದದಿ ಬಹುಗಿನ ಕಡಿಯೋ ಸಿರಿಲಿನಂದದಿ ಬಹುಗದಿನಲ್ಲಿ ಕಡಿಯ ಮಾಡಿದವಾಗ ಶಂಭ ಕಡಲೆ ಕೊಂಡನು ಶೂಲವನ್ನು ಸುಲಭಗೊಳಿಸಿದನು. ಹೀಗೆ ಆತನ ಒಂದು ಗದಾಪ್ರಹಾರಕ್ಕೆ ಅಲ್ಲಿರ್ತಕ್ಕಂತಹ ಆ ಪರ್ವತಗಳಂತಕ್ಕಂಥವು ಒಡೆದು ಚೂರಾಗ್ತವೆ. ಅದನ್ನು ನೋಡಿ ದೇವತೆಗಳು ಬಹಳಷ್ಟು ಹೆದರ್ತಾರೆ. ಆದರೆ ಜಗನ್ಮಾತೆ ಸಿಡಿಲಿನಂತ ಬಾಣವನ್ನು ಬಿಟ್ಟು ಆ ರಾಕ್ಷಸನ ಗದೆಯನ್ನು ಪುಡಿ ಮಾಡಿಬಿಡ್ತಾಳೆ. ಅವಾಗ ಕೇಳುವೆಲೆ ಬಹುಮೂಢ ಸ್ತ್ರೀದ ತಾಳಿದರನ್ನು ಮೇಲೆನ್ನನು ಸುರರು ನೋಡಲಿ ದೃಷ್ಟಿ ಚದರದಲ್ಲಿ ಮೇಲೆ ಸ್ತ್ರೀಯಂತೆಂದು ಮನ್ನಿಸಿ ಗಾಳಿಯುತ್ತ ಮರಾಳಿ ಬೆಳೆದರು ಜಡಿದು ಶೂಲದ ಬಿತ್ತರಸಿಯೋ. ಆ ಜಗನ್ಮಾತೆ ಹೇಳ್ತಾನೆ, ಮೂರು ಸ್ತ್ರೀಗಳೇ ಈ ಶೂಲದಿಂದ ತಾಳಕೋ ಅಂತ ಹೇಳಿ ಜಗನ್ಮಾತೆಗೆ ಶೂಲದಿಂದ ಇರಿತಾನೆ. ಆ ಜಗನ್ಮಾತೆ ಅಂತಕ್ಕಂಥವಳು ಆ ಶೂಲವನ್ನು ಹೊಡೆದು ಉರುಳಿಸಿ ಆತನ ಮೇಲೆ ತನ್ನ ಪ್ರಹಾರವನ್ನು ಮಾಡ್ತಾಳೆ. ನೆಗೆದು ಬಿಡಿಸುವ ನದಿಯ ನಿಂತಿಗ ತಗಲಿದವು ನಿರ್ಜನ ಪುರಗಳ ಹೊಗೆ ಮುಚ್ಚಿದುದು ದಶ ದಿಕ್ಕಿನ ಹಗರಡಗಿತು ಮೊದಲು ಬೆದರಿದರು ನಗುತ್ತ ಪರದೇವತೆ ಶಕ್ತಿ ತೆಗೆದುಕೊಂಡನು ತಾನೆಯೆಲ್ಲ ಕೇಳ ಶೋಧನೆ. ಆ ಶಕ್ತಿಯಲ್ಲಿ ಅಸುರನ ಕ್ಷಣ ತಿರುಗಿ ಶಾಂಭವ್ಯ ಹೊರಗಡೆ ಪದಕಗಳು ಮುಟ್ಟಿನ ಸರ್ವತೋಳಾಡುತ್ತರಸಿಯೋ ಹೊರಗಿದೆ ಧರಣಿಯಲ್ಲಿ ಸಂತಸ ಬಿಟ್ಟರೈಸುವರು. ಹೀಗೆ ಆತನನ್ನ ಜೊತೆಗೆ ಘನಘೋರವಾಗಿರ್ತಕ್ಕಂತಹ ಯುದ್ಧವನ್ನು ಮಾಡಿ ಆತ ಏನು ಭಕ್ಷ್ಯನ್ನು ತೆಗೆದುಕೊಂಡು ಜಗನ್ಮಾತೆಯನ್ನು ಹೊಡಲಿಕ್ಕೆ ಬಂದಿದ್ದೋ ಅದೇ ಭಕ್ಷ್ಯನ್ನು ಕಸಿದುಕೊಂಡು ಜಗನ್ಮಾತೆ ರಸಲೋಮನ ಎದೆಯನ್ನು ನೋಡಿ ತೆಗೆದು ಬಿಡುತ್ತಾಳೆ. ಆತನ ದೇಹವನ್ನು ಕೊರೆದು ಅದು ಪಾರಾಗಿ ಅಷ್ಟರೊಳಗೆ ತಿರುಗಿ ಶಾಂಭವಿಯ ಕುರೊಳಗೆ ಮುತ್ತಿನ ಸರದ ರೀತಿಯೊಳಗೆ ಆತನ ಚೆಂಡನ್ನು ಹೋದು ಭೂಮಿಯ ಮೇಲೆ ಜೋತಾಡಲಿಕ್ಕೆ ಶುರು ಮಾಡಿತು. ರಸಲೋಮ ಹಸುವಿದ್ದನ್ನು ನೋಡಿ ದೇವತೆಗಳು ಅಂತಕ್ಕಂಥವರು ಹರ್ಷವನ್ನು ಪಟ್ಟರು ಅಂತ ಹೇಳ್ತಾರೆ. ಹೀಗೆ ರಸಲೋಮ ಏನು ಮಾಡಿದಂದ್ರೆ ಅಳಿದು ಹೋದ. ರಸಲೋಮ ಅಂತಕ್ಕಂಥವ ಯಾರು ಅಂತ ಹೇಳಿದ್ರೆ ಆ ರಸಲೋಮ ಬೇರೆ ಹೊರಗಡೆ ಇಲ್ಲ, ನಮ್ಮೊಳಗೆ ದೇಹದೊಳಗೆ ಯಾರು ಅಂತಂದ್ರೆ ಲೋಭ ಗುಣ ಅಂತಕ್ಕಂಥವ. ಆ ಲೋಭ ಗುಣ ಅಂತಕ್ಕಂಥವ ರಸಲೋಮ. ಲೋಭ ಆಸೆ ಅಂತಕ್ಕಂಥದ್ದು ಎಲ್ಲಿ ಹುಟ್ಟುತ್ತದೆ? ನಮ್ಮ ಎದೆಯೊಳಗೆ ಹುಟ್ಟುತ್ತದೆ. ಅದಕ್ಕೆ ಜಗನ್ಮಾತೆ ಎಲ್ಲಿ ಬರ್ಚಿಯಿಂದ ಹೊಡೆದಳು? ಎದೆಗೆ ತಿಳಿದು ಅಲ್ಲಿ ಪಾರಾಣಿಸಿದಳು. ಹಾಗೆ ಅದರೊಳಗೆ ಅಲ್ಲಿ ಹುಟ್ಟತಕ್ಕಂತಹದ್ದನ್ನು ಆ ಅವಗುಣವನ್ನು ಸಂಹಾರ ಮಾಡುವುದನ್ನು ಈ ಜಗನ್ಮಾತೆ ಪುರಾಣ ಅಂತಕ್ಕಂಥದ್ದು ಹೇಳ್ತದೆ. ಹೀಗೆ ರಸಲೋಮ ಅಂತಕ್ಕಂಥವ ಮಡಿದು ಹೋಗಿದ್ದನ್ನು ಕಂಡು ರುದಕ್ರ ಅಂತಕ್ಕಂತಹ ಇನ್ನೊಬ್ಬ ಸೈನಿಕ ಶೂರ ಸೇನಾಧಿಪತಿ ಜಗನ್ಮಾತೆಯ ಜೊತೆ ಯುದ್ಧವನ್ನು ಮಾಡಲಿಕ್ಕೆ ಮುಂದಕ್ಕೆ ಬರ್ತಾರೆ. ಮಡಿಯ ರಸಲೋಮನ ಬಲವು ಕಂಗೆಡದೆ ತಾಗಲು ಹಾರಿದನ ಒಡನೆ ಕಂಡರು ದಗ್ಧ ತೂಗಿದನಾಗ ಮಹದನುವ ಹಿರಿಯ ಬಹುಮತ ಕಂಗಳಲ್ಲಿ ಬಲದೊಡನೆ ರೂಪದ ಶರವಾಸದಿ ಧರಿಸಿ ಶಂಭವ್ಯ
ಹೀಗೆ ರಸಲೋಮ ಅಳಿದು ಹೋದ ನಂತರದಲ್ಲಿ ಉದಗ್ರ ಅಂತಕ್ಕಂಥವ ಯುದ್ಧಕ್ಕೆ ಬಂದು ಜಗನ್ಮಾತೆಯ ಜೊತೆ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಜಗನ್ಮಾತೆಯ ಜೊತೆ ಯುದ್ಧವನ್ನು ಮಾಡಿ ಅನೇಕವಾಗಿರ್ತಕ್ಕಂತಹ ಬಲಗಳಿಂದ ಕಣ್ಣುಗಳಲ್ಲಿ ಕಿಡಿಗಳನ್ನು ಉದುರಿಸುತ್ತಾ ಹೋಗ್ತಾ ಇದ್ದಾನೆ. ಆ ಸಮೂಹದಿಂದ ದೇವತೆಗಳು ರಾಕ್ಷಸರು ಬೆರಗಾಗ್ತಾ ಇದ್ದಾರೆ ಆತನನ್ನು ನೋಡಿ. ಮುಚ್ಚಿದ ದೇವಿಗೆ ಬಾಣಗಳ ಒಂದು ಸುರಿಮಳೆ ಅನ್ನುವಂತಹದ್ದು ಮುಚ್ಚಿಬಿಡುತ್ತದೆ. ಆಶ್ಚರ್ಯವೇ ನಿಂಬೆಯು ಮುಚ್ಚಿದ ಮಂಜಂತೆ ಮುತ್ತಲಿಗಾದ ಮಹಾಲಕ್ಷ್ಮಿ. ಹೇಗೆ ಆಶ್ಚರ್ಯ ಅಂದ್ರೆ ಗಿರಿಗೆ ಏನಂದ್ರೆ ಮಂಜು ಪರ್ವತಕ್ಕೆ ಮ್ಯಾಲ ಗುಡ್ಡದೊಳಗ ಮಂಜೆಲ್ಲ ಗುಡ್ಡವನ್ನು ಮುಚ್ಚಿ ಅಲ್ಲಿ ಗಿಡಗಟ್ಟು ಏನೋ ಕಾಣಲಾರ್ದಂಗೆ ಮಾಡಿರ್ತಾವೋ ಹಾಗೆ ಆತನ ಬಾಣಗಳಿರ್ತಕ್ಕಂಥವು ಜಗನ್ಮಾತೆಯನ್ನು ಮುಚ್ಚಿಕೊಳ್ಳುವ ರೀತಿಯೊಳಗೆ ಬಿಟ್ಟಿದ್ದಾನೆ. ಅವಾಗ ಕೊಚ್ಚಿದಳು ಕಣಿಯಿಂದ ಅಸುರನ ಮುಚ್ಚಿದಳು ಭರಸಿಡಿಲಿನಬ್ಬರ ದಚ್ಚರ್ಯ ತರಣಂತೆ ತಾಗಿದವಾಗ ಮೇಘಾಸ್ತ್ರ. ಜಗನ್ಮಾತೆಯ ಅದಕ್ಕೆ ಪ್ರತಿಯಾಗಿ ಮೇಘಾಸ್ತ್ರವನ್ನು ಬಿಟ್ಟು ಅದೆಲ್ಲವನ್ನ ಹೊಡೆದು ಉರುಳಿಸಿ ಪುಡಿ ಪುಡಿ ಮಾಡಿಬಿಡ್ತಾರೆ. ಹೀಗೆ ಪುಡಿ ಪುಡಿ ಮಾಡಿದಾಗ ಆತ ಬೆರಗಾಗಿ ಜಗನ್ಮಾತೆಯನ್ನು ಮಾತನಾಡಿಸ್ತಾನೆ. ಎಲ್ಲಿ ನೀನಾರು ನಿನ್ನ ಸ್ಥಳ, ಎಲ್ಲಿ ಇರುವುದು ನಿನ್ನ ಹೆಸರು, ಎಲ್ಲಿಗೆ ನೀನ್ಯಾಕೆ ಬಂದೆಯು ನಿನಗೆ ಬಲ್ಲದಿಗೆ ಕೊಂಟು ನಮ್ಮ ಬಲ್ಲೆಲ್ಲ ಯಾತನೆ ಕೊಂಡಯ್ಯು ನಮ್ಮ ಎಲ್ಲರಿಗೂ ಹೇಳುವುದು ನಿನ್ನಂತಂದರು. ಕೇಳಿದಡೆ ಹೇಳಬೇಕು ಎಲ್ಲಯಮ್ಮ ಆದರೂ ಮಹಾಲಕ್ಷ್ಮಮ್ಮನಗೆ ಮೇಲೆ ಬಹು ಬ್ರಹ್ಮಾಂಡ ಬ್ರಹ್ಮಯಲೀಯೋ ಕಾಲ ಕಾಲಾತೀತಳಾಗಿ ಎಂದಳಾದೇವಿ. ಆ ತಾಯಿಗಳ ಶೌರ್ಯವನ್ನು ನೋಡಿ ಕಂಡು ಬರಗಾಗಿ ಜಗನ್ಮಾತೆಯನ್ನು ಪ್ರಶ್ನೆ ಮಾಡ್ತಾನೆ. ನೀನು ಎಲ್ಲಿಯವಳು, ಯಾವ ಕಾರಣದಿಂದ ಬಂದು ಯಾಕೆ ನಮ್ಮ ಈ ಎಲ್ಲ ಬಲಸೈನ್ಯವನ್ನು ಕೊಂದು ಹಾಕಿದ್ದಿ, ನಿನಗೂ ಮತ್ತು ಆ ದೇವತೆಗಳಿಗೆ ಏನು ಸಂಬಂಧ ಅಂತ ಹೇಳಿ ಜಗನ್ಮಾತೆಯನ್ನು ಕೇಳ್ತಾನೆ. ಅವಾಗ ಜಗನ್ಮಾತೆ ಹೇಳ್ತಾಳೆ, ಕೇಳುವುದಕ್ಕೆ ಕೇಳ್ದಡೆ ಹೇಳಬೇಕುವುದೆಲ್ಲ. ನೀ ಕೇಳ್ತೀಯ ಮೇಲೆ ಎಲ್ಲವನ್ನೂ ನಾನು ಹೇಳಬೇಕು. ಅದಕ್ಕಾಗಿ ಕೇಳು, ನಾನು ನಮ್ಮ ಆಲಯ ಯಾವುದು, ಆಲಯ ಅಂದ್ರೆ ಮನೆ, ನನ್ನ ಮನೆ ಯಾವುದು ಅಂದ್ರೆ ಹೇಳ್ತಾಳೆ, ಆಲಯವು ನಿರ್ಗುಣವು ಮಹಾಲಕ್ಷ್ಮಿಯೊಬ್ಬನ ನನಗೆ. ನಿರ್ಗುಣವೇ ನನ್ನ ಆಲಯ, ಮಹಾಲಕ್ಷ್ಮಿ ಅಂತಕ್ಕಂಥ ಹೆಸರು ನನ್ನದು. ಮೇಲೆ ಬಹು ಬ್ರಹ್ಮಾಂಡಮಯ ಲೀಲೆಯಲ್ಲಿ ತೋರುವಂತವು. ಈ ಮೇಲಿರ್ತಕ್ಕಂತಹ ಎಲ್ಲ ಬ್ರಹ್ಮಾಂಡಗಳು ನನ್ನ ಲೀಲೆಯೊಳಗನೆ ತೋರುತ್ತವೆ, ನನ್ನ ಲೀಲೆಯೊಳಗೆ ಸಮಾನವಾಗಿ ಲಯವನ್ನು ಹೊಂದುತ್ತಾ ಇದ್ದಾವೆ. ಹೀಗೆ ಕಾಲ ಕಾಲಾತೀತಳಾಗಿ ಎಂದಳಾಗಿ. ಕಾಲ ಕಾಲಾತೀತ ಅಂದ್ರೆ ಯಾವ ಕಾಲಕ್ಕೂ ನಾನು ಹೊಂದಿಲ್ಲ. ಹಿಂದಿನ ಕಾಲದೊಳಗೆ ಇಲ್ಲಂತಲ್ಲ, ಮುಂದಿನ ಕಾಲದೊಳಗೆ ಇರುವುದಿಲ್ಲಂತಲ್ಲ, ಈ ಭವಿಷ್ಯತ್ ಕಾಲದೊಳಗೆ ಇಲ್ಲಂತನೂ ಅಲ್ಲ. ಎಲ್ಲ ಕಾಲದಲ್ಲಿ ಭೂತ ಭವಿಷ್ಯತ್ತ ಮತ್ತು ವರ್ತಮಾನ ಎಲ್ಲ ಕಾಲದಲ್ಲಿಯೂ ನಾನು ಇರತಕ್ಕಂಥವಳು. ನನಗೆ ಕಾಲದ ಮಿತಿ ಅಂತಕ್ಕಂತಹದ್ದಿಲ್ಲ. ಅದಕ್ಕೆ ನನ್ನನ್ನು ಕಾಲಾತೀತಳು ಅಂತ ಕರೀತಾರೆ. ಅಂತಹ ಮಹಾದೇವಿ ನಾನು ಅಂತ ಹೇಳಿದಾಗ ಉದಗ್ರ ಹೇಳ್ತಾನೆ, ನಕ್ಕನಾಗ ರುದಗ್ರ ಸ್ತ್ರೀಯಳೆ ನಕ್ಕ ಮಾತಾಡಿದೆ ಲೋಕಕ್ಕೆ ಮಹಿಷ ದೇವನಲ್ಲದ ದೇವರನ್ನೊಂದೇ ಮಕ್ಕಳಾದರೂ ನನಗೆ ತ್ರಿದಶ ಸೊಪ್ಪು ಹರಿಹರದ ನಿತ್ಯ ಬಂದೇ ಗ್ರಹಿಸಿ. ಈ ಲೋಕಕ್ಕೆ ದೇವರಂದ್ರೆ ಮತ್ತೆ ಬೇರೆ ಯಾರಿಲ್ಲ. ನೀನೇನೇನೋ ಹೇಳಾಕತ್ತಿದಿ, ಈ ಲೋಕಕ್ಕೆ ದೇವರಂದ್ರೆ ಬೇರೆ ಯಾರಿಲ್ಲ, ಆ ಮಹಿಷಾಸುರ ಅಂತಕ್ಕಂಥ ಒಬ್ಬ ದೇವರ. ಅದಕ್ಕೆ ಆ ಎಲ್ಲ ದೇವಾದ ದೇವತೆಗಳನ್ನು ಸತ್ತೋಳಿದಂಥವ್ರು ನಾವು. ಹರಿಹರನನ್ನ ಬೆಂಡಕ್ಕೆ, ಆ ಹರಿಹರನ ಅಂತಕ್ಕಂಥವ್ರನ್ನ ಸೋಲಿಸಿದ್ದೇನೆ. ಅಂಥವ್ರ ಬೆಂಡ ಹತ್ತಿರಿ ಬಂದೆಯಲ್ಲ, ನೀನೆಂಥ ಹುಚ್ಚುಳು ಅಂತ ಹೇಳಿ ಜಗನ್ಮಾತೆಯನ್ನು ಚಳಿ ಮಾಡಿ ನುಡಿತಾನೆ.
ಹಾಗೆ ಆ ಚಳಿ ಮಾಡಿ ನುಡಿದು ಇಬ್ಬರ ಮಧ್ಯದಲ್ಲಿ ಗಣಘೋರವಾಗಿರ್ತಕ್ಕಂತಹ ಯುದ್ಧ ನಡೀತದೆ. ಆ ಇಬ್ಬರು ಗಣಘೋರವಾಗಿರ್ತಕ್ಕಂತಹ ಯುದ್ಧ ನಡೆದು ಬಹಳ ಕೋಪದಲಾರುದಗ್ರನು ಮಹಾಶರಶಾಂಭವೂಡಿ ಕಹಕರಿಸುತ್ತಲೇ ನುಡಿದ ಶಾಂಭ ಕೇಳು ಹರಿಹರರಾಮಿ ಬಹುತಿದ್ದರಿ ಜಗಮದಹಿಸಲು ದಹಿಸಿರುವನು ಇದನ್ನು ಗಂಧರ ಮಹಾಪರಬ್ರಹ್ಮನು ಆ ರುದ್ರ ಏನ್ ಮಾಡ್ತಾನೆ ಅಂದ್ರೆ ಜಗನ್ಮಾತಿಗೆ ಹೇಳ್ತಾನೆ, ನೀನೆಂತಹ ಶಿವನಿದ್ದೆ ನೋಡ್ತಾನೆ, ನಾನು ಈ ಶಾಂಭವಾಸ್ತ್ರವನ್ನು ಹೂಡ್ತಾ ಇದ್ದೇನೆ, ಶಾಂಭವಾಸ್ತ್ರವನ್ನು ಹೂಡಿ ಹೊಡಿತೇನೆ, ಇದನ್ನು ನೀನು ತಡಿ, ಇದನ್ನು ನೀನು ತಡೆದದ್ದೇ ಆದರೆ ನಿಜವಾಗಿರತಕ್ಕಂತಹ ದೇವತೆ ನೀನು ಅಂತ ಹೇಳ್ತಾನೆ. ಅವಾಗ ಶಾಂಭವಾಸ್ತ್ರವನ್ನು ಹೂಡಲಿಕ್ಕೆ ತಯಾರಿಯಾಗ್ತಾನೆ. ಹೂಡಿ ಶಾಂಭವಶರ ರುದ್ರರು ಮೂಡಿದರು ಶತಕೋಟಿ ಸಂಖ್ಯೆ ಆಡಲೇ ಮಹಿಷಾಸುರರು ಶತ ಸಂಖ್ಯೆ ತೋರಿದರು. ಈಡಿರುವ ಕಾಡ್ಕೋನವರ ಹುಲಿ ಗಾಢ ಸಿಂಹವು ಶರಬಹು ಕಾಡಲೆಂ ಜಗದಗಲದಲ್ಲಿ ತೋರಿದವು ಕೇಳಿದ ಕಂಡರು ಉತ್ಪಾತ ಜುಜರು ಕನ್ನಡವಾಯಿ ತಮ್ಮ ಬುದ್ಧಿ ಚಂದ ಶರವಿರು ದೇವಿ ಜನಿಸಿದವರು ಹಿಂದುವನ್ನ ಸುವರ್ಣಿಕಳ ತಿಂಡಿಯರು ಎಂದೆಲ್ಲರು ಕಂಡ ಕಡೆ ಹೋಗಿದರು ದೇವರು. ಹೀಗೆ ಆತ ಶಾಂಭವಾಸ್ತ್ರವನ್ನು ಬಿಟ್ಟಾಗ ಆ ಶಾಂಭವಾಸ್ತ್ರದ ಪ್ರಭಾವಕ್ಕೆ ಏನಾಯಿತು ಅಂತ ಹೇಳ್ತಾರಂದ್ರೆ, ರುದ್ರನು ಕೋಟಿ ರುದ್ರರು, ಒಂದು ಕೋಟಿ ರುದ್ರರು ಅಲ್ಲಿ ಮೂಡಿ ಬರ್ತಾ ಇದ್ದಾರೆ. ಅನಂತರದಲ್ಲಿ ಮುಂದೆ ಏನಾಗ್ತದೆ ಅಂದರೆ ಶತಸಂಖ್ಯೆ ಮಹಿಷಾಸುರನು ಶತ ಸಂಖ್ಯೆ ತೋರಿದರು. ಮಹಿಷಾಸುರನಂತರು, ಆ ಮಹಿಷಾಸುರ ರಾಜನಂತರು 100 ಜನರು ಅಲ್ಲಿ ಕಂಡು ಬರ್ತಾ ಇದ್ದಾರೆ. ಆ ನಂತರದಲ್ಲಿ ಅನೇಕ ಕಾರ್ಕೋಣ, ಪ್ರಕ, ಹುಲಿ, ಗಾಢವಾಗಿರ್ತಕ್ಕಂತಹ ಶರ್ವ, ಹೀಗೆ ಅನೇಕ ಕ್ರೂರ ಮೃಗಗಳು ಆ ರಣರಂಗದ ತುಂಬ ಕಂಡು ಬರ್ತಾ ಇದ್ದಾವೆ. ಇದನ್ನು ನೋಡಿ ದೇವತೆಗಳೆಲ್ಲ ಅಂಜಿ ಓಡಾಡಕತ್ತೆ ಬಿಡ್ತಾರ. ಏನಾಗ್ತದೆ, ಎಲ್ಲ ದೇವಿನ ನಾವು ಕುಂತೇವು, ಆದರೆ ಏನಾಗ್ತದೆ ಅಂದ್ರೆ ಇಲ್ಲೆಲ್ಲ ಈ ರಣರಂಗ ತುಂಬ ಇವೆಲ್ಲ ತುಂಬಿಕೊಂಡಿಬಿಟ್ಟು ಇನ್ನು ಏನು ಗತಿ ಅಂತ ಹೇಳಿ ದೇವತೆಗಳೆಲ್ಲ ಪಡಾಪಡಿಯಾಗಿ ಓಡಿ ಹೋಗಿ ದೇವಿನೊಬ್ಬಕ್ಕೆ ಬಿಟ್ಟು ಮೇಲೆ ಹೋಗಿ ನಿಂತುಬಿಟ್ರು. ಹೀಗೆ ಆ ದೇವತೆಗಳೆಲ್ಲರೂ ಅಂತಕ್ಕಂಥವ್ರು ಓಡಿ ಹೋದಾದ ನಂತರದಲ್ಲಿ ಜಗನ್ಮಾತೆ ಏನ್ ಮಾಡ್ತಾಳೆ ಅಂದ್ರೆ, ಯಾರೊಬ್ಬರಿಸಿ ಸರಳಿನ ಮಾಯ ಸೆರೆಯ ಬಿಡಲು ಎಲ್ಲವೂ ಮಾಯವಾದುದು ಬಾಳ ಮನುಷ್ಯರು ಸರ್ವ ಬಲ ಸಹಿತ ಸಾಹಸದಲ್ಲಿಟ್ಟ ಶರಣೆ ಮಾಯೆಲ್ಲಡಗಿದವು ಶಾಂಭವ್ ಮಾಯೆಲ್ಲ ದೇವಿ ಮೂಡಲು ಹೆಸರು. ಅವಾಗ ಜಗನ್ಮಾತೆ ಶಾಂಭವಿ ತನ್ನ ಬಾಯನ್ನು ತೆಗೆದು ಆ ಎಲ್ಲ ಮಾಯೆಯನ್ನ, ಎಲ್ಲ ಆ ರಾಕ್ಷಸರ ಗಣ ಅಂತಕ್ಕಂತಹದ್ದು, ಅಲ್ಲಿರ್ತಕ್ಕಂಥ ಉಳಿದಿರ್ತಕ್ಕಂತಹ ಎಲ್ಲ ಮೃಗಗಳಂತಕ್ಕಂಥವು ಎಲ್ಲವನ್ನ ಹಾ ಅಂತ ಹೇಳಿ ಆಪೋಷಣೆ ಮಾಡ್ತಾಳೆ. ಆಪೋಷಣೆ ಮಾಡಿದಾಗ ಅಲ್ಲಿ ಏನು ವಿಚಿತ್ರವಾಗಿ ಮೂಡಿ ಬಂದಿದ್ರೋ ಅವರೆಲ್ಲವೂ ಜಗನ್ಮಾತೆಯ ಒಡಲೊಳಗೆ ಹೋಗಿ ಮಾಯವಾಗಿ ಕರಗಿ ಹೋದ್ರು ಅಂತ ಹೇಳ್ತಾರೆ. ಅನಂತರದಲ್ಲಿ ಮುಂದೆ ಏನಾಯ್ತು ಅಂದ್ರೆ, ಆರಶರತ ನಾರ ಮೇಲೆ ವೀರಕ್ಕೆ ನಡೆಯುತ್ತಿರುವುದೇ ವಿಚಾರವಿಂದ ನೀಲ ತಾಮಸರಂತ ಬಂಧುರರು ವೀರ ಶಾಂಭವ ಕಡೆಯು ಕೋಪದಿ ಭಾರಿ ಗಜಗೊಂಡ ಪುರುಷರ ಸಾರದಲ್ಲಿ ಕಡೆಯಿಗಳು ತಗ್ಗಣ ಮಹಾಶಿವ. ಅವಾಗ ಜಗನ್ಮಾತೆ ಯಾರ ಬಾಣವು ಯಾರ ಮೇಲೆ ಏನಾದರೂ ಮಾಡಬಹುದು, ಈ ವಿಚಾರ ಎಲ್ಲವೂ ರಾಕ್ಷಸರು ಎಂಥ ಮೂಡರು. ಆ ಶಾಂಭವಾಸ್ತ್ರವನ್ನ ಬಾಣವನ್ನ ತೀರಿಸಲಿಕ್ಕೆ ಜಗನ್ಮಾತೆ ಎಲ್ಲ ಮುಗಿದಾದ ನಂತರ ಸಿಟ್ಟಿನಿಂದ ಭಯಂಕರ ಗದೆಯನ್ನು ತಕ್ಕೊಂಡು ರುದ್ರ ಎದುರಿಗೆ ಬರ್ತಾನೆ. ಅವಾಗ ಶ್ರೇಷ್ಠ ಬಾಣದಿಂದ ರುದ್ರನ ತಲೆಯನ್ನು ಹೊಡೆದು ರುಂಡವನ್ನು ಕೆಳಗೆ ಉರುಳಿಸಿ ಬಿಡ್ತಾ ಇದ್ದಾಳೆ. ಹೀಗೆ ರುದ್ರ ಅಂತಕ್ಕಂಥ ರಾಕ್ಷಸನು ಮಡಿದು ಆತನು ಆ ಭೂಮಿಗೆ ಹೊರಡ್ತಾ ಇದ್ದಾನೆ. ಹೀಗೆ ರುದ್ರನನ್ನೂ ಜಗನ್ಮಾತೆ ಸಂಹಾರ ಮಾಡಿಬಿಡ್ತಾಳೆ. ನೋಡ್ರಿ, ಅಲ್ಲಿ ರಸಲೋಮ ಅಂತಕ್ಕಂಥವನನ್ನ
ಎದೆಗೆ ತೆಗೆದುಕೊಂಡಳು ಅಂತಾರೆ. ಇಲ್ಲಿ ಆತನ ತಲೆಯನ್ನು ಕಡಿದು ಸಂಹಾರ ಮಾಡಿದಳು ಅಂತ ಹೇಳ್ತಾರೆ. ಇಲ್ಲಿ ರುದಗ್ರ ಅಂದ್ರೆ ಯಾರು ಅಂದ್ರೆ ನಮ್ಮಲ್ಲಿರ್ತಕ್ಕಂತಹ ಸಿಟ್ಟು ಅಂತಕ್ಕಂತಹ ಸಿಟ್ಟು ಎಲ್ಲಿ ಬರ್ತದ್ರಿ? ತಲೆಯಾಗ ಬರ್ತದೆ. ಹೇಳ್ತಾರೆ ನೋಡ ನನ್ನ ತಲೆ ಕಸಕ್ಕೆ ಹೋಗ್ಬೇಡಂತೆ, ನನ್ನ ತಲೆಗಾದ ಭಾಳ ಕೆಟ್ಟ ನೋಡ ನೋಡ ಅನ್ಕೊತನ ಸರ್ದು ತೊಗೊಳತ್ತೆ. ಹಾಗೆ ತಲೆ ಕಾಯ್ತದೆ. ಅದಕ್ಕೆ ಕಾರಣ ಏನು ಅಂದ್ರೆ ಕೋಪ. ಆ ಕೋಪ ಅಂತಕ್ಕಂತಹದ್ದನ್ನ ತಲೆಯೊಳಗಿರ್ತಕ್ಕಂಥ ಕೋಪವನ್ನು ಸಂಹಾರ ಮಾಡಿರುವ ದೇವಿ ಅನ್ನುವುದಕ್ಕೆ ಆ ತಲೆಯನ್ನು ಕಡಿದು ಸಂಹಾರ ಮಾಡಿರುವ ಜಗನ್ಮಾತೆಯ ರುದ್ರದ್ದು. ಹೀಗೆ ಇಲ್ಲಿ ಏನು ಅಂದರೆ ಲೋಭ ಮತ್ತು ಸಿಟ್ಟು ಇವೆರಡೂ ಕೂಡಿ ಒಂದೊಂದಕ್ಕೊಂದು ಕೂಡಿಕೊಂಡು ಇರ್ತಾ ಇದ್ದಾವೆ. ಮೊಟ್ಟ ಮೊದಲಿಗೆ ಲೋಭ ನಮ್ಮಲ್ಲಿ ಹುಟ್ಟಿಕೊಳ್ತದೆ. ಆ ಲೋಭ ಹುಟ್ಟಿಕೊಂಡಿತು ಅಂತಂದ್ರೆ ಏನಾಗ್ತದೆ ಅಂದ್ರೆ ಆ ಲೋಭತನದಿಂದ ಈ ಐಹಿಕವಾಗಿರತಕ್ಕಂತಹ ವಸ್ತುಗಳ ಮೇಲೆ ನಮ್ಮ ಲೋಭ ಅನ್ನುವಂತಹದ್ದು ಮೂಡುತ್ತದೆ. ಐಹಿಕ ವಸ್ತುಗಳ ಮೇಲೆ ಈ ಜಗತ್ತಿನಲ್ಲಿರ್ತಕ್ಕಂಥ ಹೆಣ್ಣು ಹಣ್ಣು ಮಣ್ಣು ಇದೆಲ್ಲವನ್ನ ನೋಡಿ ಅದರ ಮೇಲೆ ಆಸೆ ಪಟ್ಟು ಅದನ್ನ ನನ್ನದನ್ನಾಗಿಸಿಕೊಳ್ಳಬೇಕು ಅಂತ ಹೇಳಿ ಈ ಮನುಷ್ಯ ಈ ಜೀವಾತ್ಮ ಅಂತಕ್ಕಂಥವನು ಹಪಹಪಿಸ್ತಾ ಇದ್ದಾನೆ. ಆ ಹಪಹಪಿಸ್ತಾ ಇರ್ತಕ್ಕಂಥವನಲ್ಲಿ ಲೋಭ ಮೂಡ್ತದೆ. ಆ ಲೋಭದಲ್ಲಿರ್ತಕ್ಕಂಥ ಇಚ್ಛೆ ಪೂರ್ಣ ಆಗಲಿಲ್ಲ ಅಂತಂದ್ರೆ ಅಲ್ಲಿ ಏನಾಗ್ತದೆ ಅಂದ್ರೆ ನಮಗೆ ಸಿಟ್ಟು ಬರಕ್ಕೆ ಶುರುವಾಗ್ತದೆ. ನಾವು ಅಂದುಕೊಂಡಿದ್ದ ಆಗಲಿಲ್ಲ, ನಮಗೆ ಸಿಟ್ಟು ಬಂದ ಬಿಡ್ತೈತಿ. ಹಾಗೆ ಇಲ್ಲಿ ರಸಲೋಮ ರುದಗ್ರ ಇಬ್ರು ಕೂಡ ಇರೋರು. ಆ ರಸಲೋಮ ರುದಗ್ರ ಅಂತಕ್ಕಂಥವರು ನಮ್ಮಲ್ಲಿರ್ತಕ್ಕಂಥ ಲೋಭ ಮತ್ತು ಸಿಟ್ಟು ಅಂತಕ್ಕಂಥವರು. ಆ ಲೋಭವನ ಅಂತಕ್ಕಂಥದ್ದು ಆಸೆ ಎಂಬ ಕೂಸನೆತ್ತಲು ರೋಷ ಎಂಬ ತಾಯಿ ಮುಂದೆ ಬಂದು ಹೇಳು ನೋಡ ಅಂತ ಹೇಳ್ತಾರೆ. ಆ ಆಸೆ ಅಂತಕ್ಕಂತಹ ಕೂಸನ್ನು ನಾವು ಎತ್ತುಕೊಳ್ಳುತ್ತಾಕಿಂದ ಅದರ ಅವು ಯಾರು ಅಂದ್ರೆ ಸಿಟ್ಟು ಬಂದೇ ಬಿಡ್ತೈತಿ ಅದು. ಹಾಗೆ ಇಲ್ಲಿ ನಾವು ಆ ಲೋಭ ಅಂತಕ್ಕಂತಹ ಒಂದು ಗುಣದ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡುವ ಪೂರ್ವದಲ್ಲಿ ಒಂದು ಪದ್ಯವನ್ನು ಕೇಳಬೇಕಂತ ಗಮನಿಸಿದ್ದಾರೆ. ಕೊಟ್ಟಿದ ಮನೆಯೋ ಸುಣ್ಣ
ಹಚ್ಚಿದ ಮನೆಯೋ ಮೇಲೆ ಹೊಳೆಯುವಂತ ಕನ್ನ ಕೊಟ್ಟದ ಮನೆಯೋ ಹಸರಿ ಹಳದಿ ಕೆಂಪ ಮೇಲೆ ಹೊಳೆಯುವುದು ಬೆಳಪ ಹಸಿರು ಹಳದಿ ಕೆಂಪ ಮೇಲೆ ಹೊಳೆಯುವುದು ಬೆಳಪ ಶಿಸ್ತಿಲೆ ಕಾಲುವುದು ಶಿವನಾಯಿ ಮಣಿ ಶಿಸ್ತಿಲೆ ಕಾಲುವುದು ಶಿವನಾಯಿ ಮಣಿ ಬ್ರಹ್ಮ ಮಾಡಿದ ಮಣಿಯೋ ಎಂದು ಕಂಬರ ನಿನ ಮಣಿ ಬಡ ಕಾಣಿಯೋ ಬ್ರಹ್ಮ ಮಾಡಿದ ಮಣಿಯೋ ಎಂದು ಕಂಬರ ನಿನ ಮಣಿ ಬಡ ಕಾಣಿಯೋ ಬ್ರಹ್ಮನ ಮಣಿ ಸುಖವೋ ಒಮ್ಮೆ ನೋಡಿದ ಕರಕೋಳ ಬಡಿ ವಾರನು ಬ್ರಹ್ಮನ ಮಣಿ ಸುಖವೋ ಒಮ್ಮೆ ನೋಡಿದ ಕರಕೋಳ ಬಡಿ ವಾರನು ಆರು ಅರಿದು ತಾನು ಮೂರು ತೀರ ಮೇಲೆ ಆರು ಅರಿದು ತಾನು ಮೂರು ತೀರ ಮೇಲೆ ಆರು ಮೂರೊಂಬತ್ತು ಬಾಗಿಲ ಕಡುತ್ತಿತ್ತು ಆರು ಮೂರೊಂಬತ್ತು ಬಾಗಿಲ ಕಡುತ್ತಿತ್ತು ಬ್ರಹ್ಮ ಮಾಡಿದ ಮಣಿಯೋ ಎಂದು ಕಂಬರ ಮಣಿ ಬರಗಾಲಿಯೋ ಮಣಿಯೋ ಎಂದು ಕಂಬರ ಮಣಿ ಬರಗಾಲಿಯೋ ಹಿರಮಣಿ ಪರಸಾನಿ ಪಾಯವಿಲ್ಲದ ಗೋರಿ ಹಿರಮಣಿ ಪರಸಾನಿ ಪಾಯವಿಲ್ಲದ ಗೋರಿ ಒಂಬತ್ತು ಕಿಟಕಿಯ ಚಂದವ ಕಾಣಿದು ಒಂಬತ್ತು ಕಿಟಕಿಯ ಚಂದ ಕಾಣಿಸುತ್ತಾವೆ ಬ್ರಹ್ಮ ಮಾಡಿದ ಮಣಿಯೋ ಎಂದು ಕಂಬರ ಮಣಿ ಬರಗಾಲಿಯೋ ಬ್ರಹ್ಮ ಮಾಡಿದ ಮಣಿಯೋ ಎಂದು ಕಂಬರ ಮಣಿ ಬರಗಾಲಿಯೋ ಮಣಿ ಬರಗಾಲಿಯೋ ಮಣಿ ಬರಗಾಲಿಯೋ ಆಗದ ಮುಂಚೆ ಪಳೆದು ಶಿವಸಾಂಬನೇ ನಮಃ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ. ಹೀಗೆ ನಮ್ಮಲ್ಲಿ ರಸಿಲೋಮ ಮತ್ತು ರುದ್ರ ಅಂತಕ್ಕಂಥವರು ಲೋಭಗುಣ ಅಂತಕ್ಕಂಥವ ರಸಿಲೋಮ, ರುದ್ರ ಅಂದರೆ ಸಿಟ್ಟು ಅಂತಕ್ಕಂಥವ. ಈ ರಸಿಲೋಮ ನಮ್ಮಲ್ಲಿ ಲೋಭಗುಣ, ಈ ಐಹಿಕವಾಗಿರ್ತಕ್ಕಂತಹ ವಸ್ತುಗಳು, ಈ ಭೂಮಿಯ ಮೇಲಿರ್ತಕ್ಕಂತಹ ಧನ ಕನಕಾದಿಗಳು, ಹೆಣ್ಣು ಹಣ್ಣು ಮಣ್ಣ ಇವೆಲ್ಲವೂ ಇವುಗಳ ಮೇಲೆ ಇವನ್ನು ನಾನು ಇನ್ನಷ್ಟು ಕೂಡ ಹಾಕಬೇಕು, ಇನ್ನಷ್ಟು ನಾನು ಗಳಿಸಬೇಕು, ಹೀಗೆ ಅದನ್ನು ಹುಟ್ಟಿಸ್ತಕ್ಕಂತಹ ಅದಕ್ಕೆ ಆ ಇಚ್ಛೆಗೆ ಲೋಭ ಅನ್ನತಕ್ಕಂಥದ್ದು. ಅದು ಇರಬಾರದಂತಲೂ ಅಲ್ಲ, ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಇರಬೇಕು, ಆದರೆ ಅತಿ ಆಗಬಾರದು ಅಂತ ಹೇಳ್ತಾರೆ. ಯಾವುದು ಅತಿ ಆಗ್ತದೋ ಅದು ಲೋಭ. ಅದಕ್ಕೆ ಅತಿ ಆಯಿತು ಅಂತಂದ್ರೆ ಅದಕ್ಕೆ ನಿಜಗುಣ ಶಿವಗಳು ಏನು ಹೇಳ್ತಾರೆ ಅಂದರೆ ಲೋಭದಿಂದ ಮಿಕ್ಕಿನ ದುರ್ಗುಣ ಮುಂದೆ ಅಂತ ಅಂದಿಲ್ಲ ಅವರು. ಏನು ಹೇಳ್ಯಾರಂದ್ರೆ ಕಡು ಲೋಭದಿಂದ ಮಿಕ್ಕಿನ ದುರ್ಗುಣ ಮುಂದೆ ಅಂತ ಹೇಳ್ತಾರೆ. ಬರೀ ಕೇವಲ ಲೋಭ ಇತ್ತು, ಅದನ್ನು ನಾನು ಹೊಂದಬೇಕು ಮಾಡಬೇಕು ಅಂತಕ್ಕಂಥ ಇಚ್ಛೆ ಇದೆ, ಅದು ತಪ್ಪಲ್ಲ. ಆದರೆ ಅದು ಅತಿ ಆಗ್ತದಲ್ಲ, ಕಡು ಲೋಭದಿಂದ ಮಿಕ್ಕಿನ ದುರ್ಗುಣ ಮುಂದೆ ಅಂತ ನಿಜಗುಣ ಶಿವಗಳು ಹೇಳ್ತಾರೆ. ಹೀಗೆ ಲೋಭ ನಮ್ಮನ್ನು ಏನನ್ನು ಮಾಡಿಸ್ತದೆ ಅಂದರೆ ಈ ಸಮಾಜದೊಳಗೆ ಕೀಳಗತಿಯೊಳಗೆ ನಡ್ಕೊಳ್ಳುವ ಹಂಗೆ ಮಾಡ್ತದೆ. ಮಕ್ಕಳು ಹೊಲ ನನಗೆ ಬೇಕಾಗೈತಿ ಅಂದ್ರೆ ಅದನ್ನು ಹೆಂಗರೆ ಮಾಡಿ ಅವರಿಬ್ಬರು ಅಣ್ಣ ತಮ್ಮನ ನಡುವೆ ಜಗಳ ಹಚ್ಚಿ, ಇಲ್ಲಂದ್ರೆ ಅವ್ರು ಕುಡಿಯಾಕರೆ ಹಚ್ತಾರೆ. ಆ ಕುಡಿಯಾಕ ಹಚ್ಚಿ ಅದು ಇವ್ರ ಹತ್ತಿರ ಸಾಲ
ಅಂತಕ್ಕಂಥದ್ದು ಯಾವುದು ಅಂದರೆ ಈ ಲೋಭಗುಣ ಅಂತಕ್ಕಂತಹದ್ದು. ನಾನು ಇನ್ನಿಷ್ಟು ಕೂಡ ಹಾಕೊಳ್ಬೇಕು ಅಂತಕ್ಕಂತಹದ್ದು. ಅದಕ್ಕೆ ಆ ಲೋಭಗುಣದಿಂದ ನಮ್ಮಲ್ಲಿ ಏನು ಬರ್ತದೆ ಅಂದರೆ ಜಿಪುಣತನೂ ಬರ್ತದೆ. ಹೊರಗೆ ಖರ್ಚು ಮಾಡೋಂಗಿಲ್ಲ, ಯಾಕಂದ್ರೆ ಮುಂದೆ ಮತ್ತೊಂದು ಹೊಲ ಇಡಬೇಕಲ್ರಿ. ಅದಕ್ಕೆ ಏನು ಬಂದರೂ ಉಣ್ಣಂಗಿಲ್ಲ, ತಿನ್ನಂಗಿಲ್ಲ, ಇದ್ದ ಹಾಲೆಲ್ಲ ಡೈರೆಕ್ಟ್ ಹಾಕೋದು, ಆ ಡೈರೆಕ್ಟ್ ಹಾಲಷ್ಟು ಹಾಕಿ ರೊಕ್ಕ ಗಳಿಸೋದು. ಆ ರೊಕ್ಕದ್ರೆ ಏನು ಮಾಡಬೇಕು, ಮತ್ತೊಂದು ಹೊಲನ ಹಿಡಿಬೇಕು. ಈ ಮನ್ಯಾಗ ನಮ್ಗೆ ಏನು ಮಾಡ್ತಾರಂದ್ರೆ ಚಲೋ ಜೋಳ ಎಲ್ಲ ಮಾಡೋದು, ಸ್ವರ್ಗ ಜೋಳ ಮನ್ಯಾಗ ಇಟ್ಕೊಂಡು ಹಿಂಗೆ ತಾನು ಉಣ್ಣಂಗಿಲ್ಲ, ಮಂದಿ ತಿನ್ನಕ್ಕೂ ಬಿಡಂಗಿಲ್ಲ. ಅದು ಹೆಂಗೆ ಕಣಕಿ ಬಡವ ಮೇಲೆ ನಾಯಿ ತಿಂತಿರ್ತದೆ, ತಾನು ತಿನ್ನೋದಿಲ್ಲ, ಅದನ್ನು ತಿನ್ನಕ್ಕೂ ಬಿಡೋದಿಲ್ಲ. ಹಾಗೇನು ಅಂದರೆ ಎಲ್ಲ ಗಂಟೆ ಕೊಳೆ ಹಾಕೊಂಡು ಈಗೆಲ್ಲ ಬ್ಯಾಂಕ್ನಾಗ ಇಡ್ತಾರೋ, ಆಗೆಲ್ಲ ಏನಂದ್ರೆ ಹಾಕಿ ಆ ಪಲ್ಲದ ಬಡ್ಡ್ಯಾಗು ಎಲ್ಲೇ ಬಂದು ಕಡೆ ಹೋಗೋದು, ಅದ್ರ ಮೇಲೆ ಮಲ್ಕೊಳ್ಳೋದು. ಹೀಗೆ ತಾನು ತಿನ್ನಂಗಿಲ್ಲ, ಇನ್ನೊಬ್ಬರಿಗೆ ಕೊಡಂಗಿಲ್ಲ. ಅದು ಏನಂದ್ರೆ ಮನುಷ್ಯನನ್ನು ಮತ್ತೆ ಏನು ಮಾಡಿಸ್ತೈತೆ ಅಂದರೆ ಮರುಜನ್ಮಕ್ಕನ ಕಾರಣ ಆಗ್ತದೆ. ಮನುಷ್ಯ ಲೋಭವನ್ನು ಇಟ್ಟುಕೊಂಡು ಸತ್ತ ಅಂದರೆ ಮತ್ತೆ ಹೊಳೆ ಅದಕ್ಕಾಗಿ ಹೋಗಬೇಕು. ಭಾಳಷ್ಟು ಬಂಗಾರ ಅಡ್ಡಿ ಹೋಗುದು ಅವೆಲ್ಲ ಒಳಗಿಟ್ಟಿಟ್ಟು ಹೋದ ಅಂದ್ರೆ ಏನಾಗ್ತಾವ ಅಂದ್ರೆ ಹೆಗ್ಗಡಾಗ್ತಾವ. ಹೆಗ್ಗಡಾಗಿ ಬಂದು ಬೆಳತನಕ ಕಾಣಬಹುದು ಎದ್ರೆ ಎಲ್ಲಿಟ್ಟರೆ ಇಲ್ಲಿರ್ತದೆ, ಅಲ್ಲಿಟ್ಟರೆ ಇಲ್ಲಿರ್ತದೆ, ಹೆಂಗೆ ಹುಡುಕ ಸಾಕು ಹಸ್ತದೆ. ಹೀಗೆಲ್ಲ ಭಗುಣ ಲೋಭಗುಣ ನಮ್ಮನ್ನು ಕೀಳರನ್ನಾಗಿ ಮಾಡ್ತದೆ. ಆ ಲೋಭಿ ಅಂತಕ್ಕಂತಹ ಮನುಷ್ಯ ನಾ ಎಲ್ಲಿದ್ದೇನೆ, ಏನು ಮಾಡಾಕತ್ತೇನೆ ಅನ್ನೋದು ಸಹಿತ ನೋಡಿಬಿಡಂಗಿಲ್ಲ. ಆ ಮನುಷ್ಯನನ್ನು ಕಲ್ಪನನ್ನಾಗಿ ಮಾಡ್ತದೆ. ಆ ಪಾಪದ ತಂದೆ ಯಾರು ಅಂತ ಕೇಳಿದರೆ ಪಾಪ ಲೋಭ ಅಂತ. ಪಾಪದ ತಂದೆ ಯಾರು ಅಂದರೆ ಮೂಲ ಕಾರಣ ಯಾವುದು ಅಂದರೆ ಇದು ಲೋಭಗುಣ ಅಂತ ಹೇಳ್ತಾರೆ. ಈಗ ಲೋಭಗುಣ ನಮ್ಮನ್ನು ಏನು ಮಾಡ್ತದೆ ಅಂತಂದ್ರೆ ಜುಪುಣರನ್ನಾಗಿ ಮಾಡ್ತದೆ. ಇನ್ನಿಷ್ಟಿಗೂ ನಾವು ಕೂಡ ಹಾಕ್ಬೇಕಂತ ಅನಿಸ್ತದೆ. ಯಾರೋ ಒಬ್ಬ ಶೆಟ್ ವ್ಯಾಪಾರ ಮಾಡಕ್ಕೆ ಹೋಗಿದ್ದ, ಎಲ್ಲ ಏನು ಮಾಡ್ತಿದ್ರು ಅಂದ್ರೆ ಸಂತೆ ತಿರುಗ್ತಿದ್ರು. ಸಂತೆ ತಿರುಗ್ತಿರ್ಬೇಕಾದ್ರೆ ಆತ ಏನು ಮಾಡಿದ್ರು ಅಂತಂದ್ರೆ ಮುಂದಿನ ಸಂತಿಗೆ ಹೊಂಟಿದ್ದ. ಗಣಪತಿ ಪೂಜಾ ಅಂತೂ ಮುಗಿಸಿದ್ರು. ಶೆಟ್ರು ಪೂಜಾ ಮುಗಿಸಿ ಏನು ಮಾಡಿದ್ರು ಅಂದ್ರೆ ಬಡ ಓಡಿ ಮುಂದಿನ ಸಂತಿಗೆ ಹೋದ್ರು. ಸಂತೆ ಅಂದ್ರೆ ಆಗಿನ ಕಾಲಕ್ಕೆ ಅಲ್ಲಿದಲ್ಲೇ ಒಂದು 7-8 ಕಿಲೋಮೀಟ್ರು 5 ಕಿಲೋಮೀಟ್ರು ಇರ್ತಿದ್ದು. ಮಮದಾಪುರ ಸಂತಿಂದ ಬಡಿಗೇರಿ ಸಂತಿಗೆ ಎಷ್ಟು ದೂರ, ಒಂದು 5-7 ಕಿಲೋಮೀಟ್ರ್. ಓಡಿ ಹೋದ್ಮೇಲೆ ಏನಾಯ್ತು ಅಂದ್ರೆ ದೇವ್ರ ಮುಂದೆ ದೀಪ ಹಾಗೆ ಹಚ್ಚಿಟ್ಟು ಬಂದಿದ್ದ. ದೇವರ ಮುಂದೆ ದೀಪ ಹಾಗೆ ಹಚ್ಚಿಟ್ಟು ಬಂದಿದ್ದ. ಪೂಜೆ ಮುಗಿದ ಕೂಡಲೇ ಮುಗಿಸ್ಬಿಡವ ನಂದೀಶ ಬರ್ತಿದ್ದ. ಆ ಒಂದಷ್ಟು ಮಂದಿ ಹೆಂಗೆ ಗೊತ್ತಿರ್ಬೇಕಂದ್ರೆ 1 ಉದಕಡ್ಡೆ 3 2 ಉದಕಡ್ಡೆ ಇಷ್ಟು ಲೋಭತನ ಇರ್ತದೆ. ಹಂಗೆ ಮಾಡೋ ಮನುಷ್ಯ ಓಡಿ ಹೋದ. ಅರ್ಧ ಹಾದಿ ಹೋಗಿದ್ರಿ ನೆನಪಾತು ಹೊಳ್ಳಿ ಓಡಿ ಬಂದು ಅವ್ನು ಆರಿಸ್ಬೇಕಿದೆ. ಏನಂತಿ ಮೊದಲ ಅದಕ್ಕೆ ಏನು ಕಬರು ಇರಂಗಿಲ್ಲ. ಇನ್ನು ಸಂತೆ ಮುಗಿಸಿ ಚಂಚಿಗೆ ನಾ ಬರಾವ ಚಂಚಲ ದೀಪ ಹೋದ್ ಹೆಂಗೆ ಯಾಕೆ ಸುಡ್ತೀವಿ ಏನು ಅಂತ ಹೊಳ್ಳಿ ಓಡಿ ಬಂದು ಆಕೆ ಮುಂದೆ ಪಡಸಾಲ್ಯಾಗ ಹಸು ಮಾಡ್ಕೊಂತ ಕೂತಿದ್ದು. ಅವಾಗ ಆಕೆ ಅಂದಳು, ಯಾಕ್ರಿ ಹೋಗಿದ್ರೆ ಲಗುಣ ಬಂದಿರಲಿಲ್ಲ ಅಂದ್ರೆ ಹುಚ್ಚಿ ಸರಿ ಅಂದವ. ಯಾಕೆ ಹೇಳ್ರಿ ಅಂದ. ಏನಿಲ್ಲ, ದೇವ್ರ ಮನ್ಯಾಗ ದೀಪ ಪೂಜೆ ಮಾಡಿ ಹೆಂಗೆ ಮತ್ತೆ ಹೋಗಿದ್ರು, ನೀ ಆರ್ಸಿಲ್ಲ ಮಲಕಲ್ಲಿಂದ ಓಡಿ ಬಂದು ಅಂದ್ರು. ಆಕೆ ಅಂದಳು, ನಾನು ನಿಮ್ಗೆ ಹೇಳ್ತೇನಂತ್ರಿ ಯಾಕೆ ಹುಚ್ಚವ್ರು ಅಂತ ಹೇಳಿದೆ ಅಂದ್ರು. ಆರ್ಸೆ ಬಂದ್ಬಿಡ್ತೀನಿ ಹಸು ಮಾಡಕ್ಕೆ ಅಂದಳು. ಯಾಕೆ ಅಂದಳು, ನೀವು ಯಾಕೆ ಹುಡ್ಸಿದ್ದೀರಿ, ಮೊನ್ನೆ ಹೊಸ ಚಪ್ಪಲ್ ತಂದಿರಿ, ಇಲ್ಲಿಂದ ಹೋಗಿ ಹೊಳಗೆ ಬರ್ಬೇಕಂದ್ರೆ ಚಪ್ಪಲ್ ಇಡ್ಸಾಗುತ್ತೆ ಅಂದ್ರೆ ಆಕೆ ಆವಂದ ನಾನು ಗಂಡರನ್ನು ಹುಚ್ಚಿದ್ದೀನಿ. 2 ಕಿಶಾ ತಿಳ್ಕೊಂಬಂದು ನೋಡಿಲ್ಲ, ತೋರಿಸ್ತಾವ 2 ಚಪ್ಪಲ್ ಕಿಶಾ ಇಟ್ಕೊಂಡ್ಬಿಡ್ತಾವ ನಿಮ್ಗೆ ಸವಿತಾವ. ಹಿಂಗೆ ಇಷ್ಟು ಕಡುತನ ಲೋಭತನ ಮಾಡಿ ಗಳಿಸಾಕ ಮನುಷ್ಯನನ್ನು ಹೋಗೋದು ಅನಿಸ್ತದೆ. ಅದಕ್ಕೆ ಅಂತಹ ಒಂದು ಏನಪ್ಪ ಅಂದ್ರೆ ಲೋಭತನ ನಮ್ಮನ್ನು ಎಲ್ಲಿಗೂ ಹೊಂದಿಲ್ಲ. ಆ ಲೋಭ ನಮ್ಮನ್ನು ಈ ಭವಸಾಗರದಲ್ಲಿ ತರುವಂಗೆ ಮಾಡುತ್ತದೆ. ಮತ್ತು ಈ ಆಸೆ ಇಟ್ಟುಕೊಂಡು ಹಾದಿ ಅಂದ್ರೆ ಮತ್ತೆ ಮುಂದೆ ಈ ಜನ್ಮಕ್ಕೆ ಹುಟ್ಟಿ ಬರಬೇಕು. ಅದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ ಜನರೇ ಜಟನೆ ಶೈಲೆ ಇಹ ಸಂಸಾರೇ ಕಲುದುಸ್ತಾರೆ ಪಾಹಿ ಮುರಾರೇ ಕೃಪಯಾಪಾರೇ ಭಜ ಗೋವಿಂದಂ ಗೋವಿಂದಂ ಭಜ ಓಡವತೆ. ಅಂದರೆ ಈ ಸಂಸಾರಕ್ಕಾಗಿ ಇದಕ್ಕಾಗಿ ಎಷ್ಟು ಹೆಂಗಾಡ್ತೀಯೋ, ನೀ ಎಷ್ಟು ಸಾಯ್ತೀಯೋ ಅದಕ್ಕೆ ಎಷ್ಟಾದರೂ ಒಳ್ಳೆ ಹುಟ್ಟಿ ಬರೋದು ಸಾಯಿಲ್ಲ ಆಗ್ತೈತಪ್ಪ ಬಿಡು.
ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಆ ಗೋವಿಂದನನ್ನು ಸ್ಮರಣೆ ಮಾಡುವ ಹೇ ಮೂಢಮತೆ ಎಂದರು. ಬಿಡು, ಆ ಭಗವಂತನ ಮೇಲೆ ಈ ಲೋಭತನ ಇಡು. ಅವಾಗ ನಿನಗೆ ಏನಾಗತ್ತೆ ಅಂದ್ರೆ ಮುಕ್ತಿ ಅನ್ನುವಂಥದ್ದು ದೊರೀತದೆ. ಇಲ್ಲಾಂದ್ರೆ ನೀನು ಮತ್ತೆ ಹುಟ್ಟಬೇಕು, ಮತ್ತೆ ಸಾಯಬೇಕು, ಮತ್ತೆ ಹುಟ್ಟಬೇಕು, ಮತ್ತೆ ಸಾಯಬೇಕು. ಈ ಭೋಚಕ್ರದೊಳಗೆ ನೀನು ಸುತ್ತಾ ಇದ್ದೀಯ. ಅದಕ್ಕಾಗಿ ಈ ಲೋಭಗುಣಗಳನ್ನು ಬಿಡುವಂತ. ಹೀಗೆ ಆ ಲೋಭಗುಣವನ್ನು ನಾವು ಬಿಡಬೇಕು ಅಂತ ಲೋಭಗುಣವನ್ನು ಏನೆಲ್ಲ ಪಾಪ ಕಾರ್ಯಗಳನ್ನು ಮಾಡಿಸಲಿಕ್ಕೆ ಹಸ್ತೈತಿ. ಆ ಪಾಪಗುಣ ಅಂತಕ್ಕಂತಹದ್ದು ಲೋಭತನ, ಪಾಪಕ ಪಾಪ ಲೋಭ ಅಂತ ಹೇಳಿದರು. ಆ ಲೋಭದಿಂದ ಅನೇಕ ಪಾಪ ಮಾಡಕ್ಕೆ ಹಸ್ತದೆ. ಕಡಿಗೆ ಏನು ಮಾಡ್ತೈತಿ, ಭಾಳ ಗಳಿಸ್ಬೇಕು ಅಂದ್ರೆ ಬಡ್ಡಿ ಆಡಕ್ಕೆ ಹಸ್ತೈತಿ. ಬಡ್ಡಿ ಆಡಿದ್ರೆ ಪಾಪ ಬರ್ತೈತಿ ಗೊತ್ತಿರ್ತೈತಿ, ಆದರೂ ಬಿಡಕ್ಕೆ ಹಚ್ಚೋದಿಲ್ಲ. ಗಳಿಸ್ಬೇಕಂದ್ರೆ ನಾವು ಬಡ್ಡಿ ಆಡಲೇಬೇಕು. 5 ಬಡ್ಡಿಯೋ 10 ಬಡ್ಡಿಯೋ, ಎಲ್ಲೋ ಬೆಂಗಳೂರು ಕಡೆ ಮೀಟ್ರ್ ಬಡ್ಡಿದಾವಂತ್ರಿ. ಎಷ್ಟು ಮೀಟ್ರ್ ತಿರುಗಿದಂದ್ರೆ ಅಷ್ಟು ಕೊಡಬೇಕಂತ. ಹೀಗೆ ಆ ಪಾಪದ ಕೆಲಸ ಗೊತ್ತೈತಿ, ಅದು ಪಾಪ ಅಂತ ಗೊತ್ತೈತಿ ಬಡ್ಡಿ ಆಡೋದು. ಆದರೂ ಆ ಲೋಭತನ ನಮ್ಮನ್ನು ಆ ಪಾಪದ ಕೆಲಸಕ್ಕೆ ಹಚ್ಚತೈತಿ. ನೋಡ್ರಿ, ಅದನ್ನು ಬಿಡ್ರಿ, ನಮ್ಮನ್ನು ಬಿಡ್ರಿ. ದೇವರು ಆಡಕತ್ತಾವ ಬಡ್ಡಿ. ದೇವ್ರು ಆಡಕತ್ತಾವ, ದೊಡ್ಡ ದೊಡ್ಡ ಸ್ವಾಮಿಗಳು ಆಡಕತ್ತಾವ ಬಡ್ಡಿ. ಇನ್ನು ನಿಮ್ಮಂಥವ್ರ ಪಾಡೇನು. ಅದಕ್ಕೆ ಆ ಲೋಭತನನೇ ನಮ್ಮನ್ನು ಅಲ್ಲಿ ಓದಿಸ್ತದೆ. ಆ ಪಾಪಕ ಪಾಪ ಲೋಭಯ ಅಂತ ಹೇಳ್ತಾರೆ. ಅದು ಏನಪ್ಪ ಅಂದ್ರೆ ನಮ್ಮನ್ನು ಓದು ಎಲ್ಲಿ ಹಸ್ತತೆ ಹೇಳೋಕ್ಕಾಗೋದಿಲ್ಲ. ಯಾರೋ ಒಬ್ಬ ಪಂಡಿತ ಏನು ಮಾಡಿದ ಅಂದರೆ, ಕಾಶಿ ಪಂಡಿತ ಇದ್ರಿ. ಆ ಕಾಶಿ ಪಂಡಿತ ಕಾಶಿ ಒಳಗೆ ಹೋಗಿ ಬಹಳಷ್ಟು ಓದ್ಕೊಂಡು ಬಂದ ಕೂಡಲೇ ಅವನು ಹೆಂಡತಿ ಮೊದಲ ಪ್ರಶ್ನೆ ಇದನ್ನ ಕೇಳಿದ್ರು. ಏನು ಅಂತಂದ್ರೆ, ಪಾಪಕ ಅವನ ಅನ್ನಲತಿ. ಕಾಶಾಗ ಓದ್ಕೊಂಡು ಅಲ್ಲಿಂದ ಬರ್ಬೇಕಾದ್ರೆ ಹಾಗಾಗಿ ಎಲ್ಲೆಲ್ಲಿ ಋಷಿ ಆಶ್ರಮ ಸಿಗ್ತಾವ ನೋಡ್ರಿ, ಅಲ್ಲೆಲ್ಲ ಕಡೆಗಳು ಏನು ಮಾಡಿದ್ರು ಅಂದ್ರೆ, ಎಲ್ಲರೂ ಋಷಾಶ್ರಮದೊಳಗೆ ತನ್ನ ವೇದಾಂತದ ಪಾಂಡಿತ್ಯದಿಂದ ಎಲ್ಲರನ್ನೂ ಸೋಲಿಸ್ಕೊಂತ ಬಂದಿದ್ದ. ಇಲ್ಲಿ ಮನೆಗೆ ಬರೋದಕ್ಕೆ ಹೆಂಡತಿ ಆರತಿ ಹಿಡ್ಕೊಂಡು ನಿಂತಿದ್ದು. ಆರತಿ ಮಾಡಿದವಕ್ಕೆ ಇಲ್ಲೇ ಮನೆಯಾಗ ಕುಂತಿದ್ದು. ಭಾಳ ಕಲಿತು ಬಂದಿ ಅಂತ, ಎಲ್ಲರನ್ನೂ ಸೋಲಿಸಿ ಬಂದಿ ಅಂತ ನನ್ನ ಪ್ರಶ್ನೆಗೆ ಉತ್ತರ ಹೇಳುವಂದ್ರು. ಉತ್ತರ ಹೇಳೋ ಒಳಗೆ ಕಾಲಿಡಂದ್ರು. ಅವಾಗ ಆರತಿ ಮಾಡೋದು ಕೇಳೋ ಪ್ರಶ್ನೆ ಅಂದ. ಅವಾಗ ಹೇಳಿದ್ರು, ಪಾಪಕ ಅವನ ಹೇ ಅಂದ್ರು. ಇವನು ತಿಳಿ ಕೆರ್ಕೊಳಕತ್ತ. ಇದು ಯಾವ ಶಾಸ್ತ್ರದಾಗೂ ಇಲ್ಲ, ಯಾವ ಬುಕ್ನ್ಯಾಗೂ ಇಲ್ಲ, ಹೆಂಗಿನ್ನ ಅಂದ. ಉತ್ತರ ಹೇಳೋ ಒಳಗೆ ಬಾ ಅಂದ್ರು. ಅವ ಎಲ್ಲ ತಡಿ ನನಗೆ ಟೈಮ್ ಕೂಡ 10 ದಿನ ಅಂತ ಹೊರಗೆ ಉಳ್ದ. ಏನು ಕುದುರೆ ಮ್ಯಾಲ ಗ್ರಂಥಗಳು ಹೊತ್ಕೊಂಡು ಬಂದಿದ್ದ ಎಲ್ಲನೂ ಕಿತ್ತು ಹಾಕಿದ. ಎಲ್ಲೂ ಸಿಗೋಲ್ಲ. ಒಳ್ಳೆ ಕಾಸಿಗೆ ಹೊಂಟವ ಹೋದಾಗ. ಕಾಶಾಗ ಬಂದ, ಎಲ್ಲಾದ್ರೂ ಕೇಳ್ದ, ಪಾಪಕ ಅವನ ಪಾಪದ ಅಪ್ಪ ಯಾರು ಅಂತ ಕೇಳ. ಎಲ್ಲ ಪಂಡಿತರು ಪಾಪದ ಅಪ್ಪ ಯಾರಂದ್ರೆ ಯಾಕೆ ಗ್ರಂಥ ತೆಗೆದು ನೋಡೋರ, ಪುರಾಣ ನೋಡೋರ. ಪುರಾಣದಾಗ ಪಾಪ ಅನ್ನೋದು ಎಲ್ಲಿತಿ, ಅದು ಅಪ್ಪ ಎಲ್ಲಿದೆ ಹುಡುಕ್ರಿ, ಯಾರೂ ಸಿಗಲಿಲ್ಲ. ಯಾರು ಬಿಟ್ಟಕ್ಕಾರ ಎಲ್ಲರೂ ಕೇಳವ, ಪಾಪಕ ಅವನ ಅನ್ನೋ. ಎಲ್ಲರೂ ನಂಗೆ ಗೊತ್ತಿಲ್ಲ, ನಿಂಗೆ ಗೊತ್ತಿಲ್ಲ. ಕಡಿಕ ಕಾಶಿ ಒಳಗೆ ಹೆಂಗೆ ಹೆಸರು ಬಿತ್ತಂದ್ರೆ ಅವಾಗ ಯಾರ ಒಂದು ಮಾತು ಹೊರಗಡೆ ಕೇಳ್ತಿದ್ರು ನೋಡೋಣ. ಈಗ ಗಮವಾಚಿದ್ದೆ ಗೋಧಿ ಉಪ್ಪಿಟ್ಟು ಅಂತ ನಾವು ಗೋಧಿ ಉಪ್ಪಿಟ್ಟು ಅಂತ ಹೆಸರಿಟ್ಟಿದ್ರು. ಹಂಗೆ ಏನಂದ್ರೆ ಅವ್ರು ಕೇಳಾಕತ್ತ ಕೂಡಲೇ ಅವಾಗ ಪಾಪಕ ಅಂತ ಹೆಸರು ಬಿತ್ತು ಅವನು. ಕಡಿ ಲಾಸ್ಟಿಗೆ ಏನಂತಂದ್ರೆ, ಒಂದು ಕಡೆ ಯಾರು ಸಿಗ್ತಾರೆ ಎಲ್ಲರೂ ಕೇಳಾವ. ಒಬ್ಬ ವೇಶ್ಯ ಹೆಣ್ಮಗಳು ಭೇಟಿ ಆದರು. ಆ ಹೆಣ್ಮಗಳು ಕೇಳಿದ, ಪಾಪಕ ಅವನ ಹೇ ಅಂತ. ಇವತ್ತು ಸಂಜೆಗಡೆ ನಮ್ಮ ಮನೆಗೆ ಬರ್ತಿ, ನಾವು ಹೇಳ್ತೇವೆ ನಿಮ್ಗೆ ಅಂದರು. ಆಗ ಸಿಕ್ಕರೆ ಸಾಕು ಅಂದವ. ಅವ್ರ ಮನೆ ಬಾಗಲ್ದಾಗ ಹೋದ ಕೂಡಲೇ ಆ ಹೊರಗಡೆ ನಿಂತ, ನಾವೆಲ್ಲ ಮಡಿವಂತರು ಬ್ರಾಹ್ಮಣರು, ನಿಮ್ಮಂಥವ್ರ ಮನೆಗೆ ಬರೋದು ಮಹಾನ್ ಪಾಪ, ನಾನು ಬರೋದಿಲ್ಲ ಅಂದರು. ಇಲ್ಲರಿ ಅಪ್ಪ, ನೀವು ಒಳಗಡೆ ಬಂದ್ರೆ ನಾನು ಬೇರೆ ಕಡೆ ವ್ಯವಸ್ಥೆ ಮಾಡ್ತೀವಿ ಬರ್ರಿ. ಆದಂಗೆ ಆತ ಒಳಗೆ ಹೋಗಿ ಬೇರೆ ಕಡೆ ಕೂಲೆ ವ್ಯವಸ್ಥೆ ಮಾಡಿದ್ರು. ಅಲ್ಲಿ ಹೋಗಿ ಕುಂತು ಅಲ್ಲಿ ಸಂಜೆ ಕಡೆ ಊಟದ ವ್ಯವಸ್ಥೆ ಬೇಕಿಲ್ಲ. ಮತ್ತೆ ಊಟದ ವ್ಯವಸ್ಥೆ ನನಗೆ ಕೊಡ್ರಿ, ಎಲ್ಲ ತಯಾರು ಮಾಡ್ಕೊಂಡು ಅಂತನೂ ಅಂದ. ಒಂದನೇ ಕೊಟ್ಟು ತಯಾರು ಮಾಡ್ಕೊಂಡ್ರು. ಊಟ ಆದ ಕೂಡಲೇ ದಕ್ಷಿಣ ಕೊಡ್ಬೇಕ್ರಿ ಅಪ್ಪ, ದಕ್ಷಿಣ ತಗೋರಿ 50 ರೂಪಾಯಿ ದಕ್ಷಿಣ ಕೊಟ್ಟ. ದಕ್ಷಿಣನೂ ತಗೊಂಡ. ಮರುದಿವ್ಸ, ಇಲ್ರಿ ಅಪ್ಪ, ನಾನು ಅಡುಗೆ ಮಾಡಿ ನಿಂದ್ರೆ ನೀವು ಒಂದು 100 ರೂಪಾಯಿ ಕೊಡ್ತೇನೆ ದಕ್ಷಿಣ ಅಂದರು. ಏನು ಇಲ್ಲಿ ಹೊರಗಿದ್ದ ಒಳಗೆ ಬಂದನ, ಏನಿದೆ ನಡೀತೈತಿ ಅಂದ. ಅದಕ್ಕೆ ನಾನು ಅಡುಗೆ ಮಾಡಿ ನೀಡ್ತೇನೆ, ಇವತ್ತು ಒಂದು 100 ರೂಪಾಯಿ ದಕ್ಷಿಣ. ಏನು ಮಾಡಿ ಮಾಡಿದ್ರು.
ನಾನೇ ಹಿಡ್ಕೊಂಡು ಅಂತಂದ್ರಿ ಅಂದ್ರೆ ₹100 ದಕ್ಷಿಣ ಸಿಕ್ತು. ನಾಳೆ ಅಡುಗೆ ಮಾಡ್ತಾನೋ ನಾನೇ ನೀಡ್ತಂದ್ರಿ ₹150 ದಕ್ಷಿಣ ಅಂದರು. ಅವ ಅಂತಂದ್ರೆ ಇನ್ನೂ 50 ಸಿಗ್ತಂದ್ರೆ ಯಾಕೆ ಕೊಡ್ಬೇಕು? ಅಡುಗೆ ಮಾಡಿದ್ದು ನಾನು ಹಿಡ್ಕೊಂಡು ಹೋದ್ರಾಗ ಏನಾಗ್ತೈತಿ? ಯಾಕೆ ನೀಡಲು ಆಗ್ತಲ್ಲ ಅಂತ ಯಾಕೆ ಅಡುಗೆ ಮಾಡಿದ್ರು ನೀಡಿದ್ರು. ಅಡುಗೆ ಮಾಡಿ ನೀಡಿದ್ಮೇಲೆ ಹಿಂಗೆ ಮಾಡಿ ಹೋಗ್ಬೇಕಂತಿದ್ದ. ಅವಾಗ ಸ್ವಲ್ಪ ಕಪಾಳ ಗಂಡಿ ಒಂದು ಕೊಟ್ಟಳು. ಅವಾಗ ಏನಿದ್ರು ಉತ್ತರ ಹೇಳ್ತಂತಿದ್ದ. ಉತ್ತರ ಏನಿಲ್ಲ ಗೊತ್ತಾಗಿಲ್ಲ ನೋಡ್ರಿ. ₹50 ಸಿಗ್ತೈತಿ ಅಂದ್ರೆ ಮನೆ ಒಳಗೆ ಬಂದ್ರಿ ಪಾಪ ಅಂತಂದ್ರೆ ಗೊತ್ತಿದ್ರು ಬಂದ್ರಿ. ₹100 ಸಿಗ್ಬೇಕಂದ್ರೆ ನಾವು ಅಡುಗೆ ಮಾಡಕ್ಕೆ ಪರ್ಮಿಷನ್ ಕೊಟ್ರಿ. 150 ಸಿಗ್ಬೇಕಂದ್ರೆ ಇವತ್ತು ನಾವು ಮಾಡಿದ್ದು ಬಾಯಾಗ ಹಾಕೊಳಕ್ ಹೊಂಟೈತಿ ಅಂದ್ರೆ ಈ ಪಾಪದ ತಂದೆ ಯಾರು ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಲೋಭ. ಅವಾಗ ಆ ಪಂಡಿತನಿಗೆ ಏನಾಯ್ತು ಅಂದ್ರೆ ಅದರ ಉತ್ತರ ಸಿಕ್ತಂತೆ. ಹೀಗೆ ಆ ಪಾಪದ ತಂದೆ ಯಾರು ಅಂದ್ರೆ ಲೋಭ ಗುಣ. ಆ ಲೋಭ ನಮ್ಮನ್ನ ಅನೇಕ ಪಾಪ ಕಾರ್ಯಗಳಿಗೆ ಹಚ್ಚುತ್ತದೆ. ಭಾಳ ಗಳಿಸ್ಬೇಕಂತ ನಾವು ಏನು ಪಾಪ ಮಾಡಿದ್ರು ಗಳಿಸಬೇಕಂತ. ಅದಕ್ಕಾಗಿ ನಾವು ಬಂದಿರತಕ್ಕಂಥ ಈ ಲೋಭವನ್ನು ಕಳ್ಕೊಳ್ಬೇಕು ಅಂತಂದ್ರೆ ನಾವು ಏನು ಮಾಡಬೇಕಂದ್ರೆ ನಮ್ಮಲ್ಲಿರ್ತಕ್ಕಂತಹದ್ದನ್ನು ಅದಕ್ಕೆ ದಾನ ಧರ್ಮಾದಿಗಳನ್ನು ಯಾಕೆ ಹೇಳಿದ್ರು ಅಂದ್ರೆ ಇದಕ್ಕಾಗಿ ಹೇಳಿದರು. ನಿನ್ನಲ್ಲಿ ಇರ್ತಕ್ಕಂತಹ ಸಿರಿ ಸಂಪತ್ತು ಅನ್ನುವಂತಹದ್ದು ಬಹಳ ನಿಮ್ಮ ಜೊತೆ ಇರುವುದಿಲ್ಲ ತಮ್ಮ. ಅದನ್ನ ನೀನು ದಾನವನ್ನು ಮಾಡಿ ಅದರಿಂದ ಪುಣ್ಯ ಗಳಿಸು. ಅದರಿಂದನೇ ಪುಣ್ಯವನ್ನು ಗಳಿಸಿದಿ ಅಂತಂದ್ರೆ ಅದು ನಿನ್ನ ಜೊತೆಗೆ ಬರ್ತದೆ, ಅದು ನಿನ್ನನ್ನು ಕಾಯ್ತದೆ ವಿನಃ ಇದ್ರ ಮೇಲೆ ನೀ ಲೋಭ ಮಾಡಕ್ಕೆ ಹೋಗಬೇಡ ಅಂದ್ರು ಅವರು. ಏನು ನೀ ಲೋಭ ಮಾಡ್ತಿಲ್ಲ ಈ ವಸ್ತುವಿನ ಮೇಲೆ, ಇದು ನಿನ್ನನ್ನ ನರಕಕ್ಕೆ ಹೋದು ಚೆಲ್ತದೆ. ಅದಕ್ಕೆ ಧನವ ಗಳಿಸಬೇಕಂತಹದ್ದು ಈ ನರಜನರಿಗೆ ಕಾಣಿಸದಂತಹದ್ದು ಕಟ್ಟಿದ ಗಂಟು ಬಯಲೊಳಗಿಟ್ಟರೂ ಯಾರ್ಯಾರು ಮುಟ್ಟಲು ಬಾರದಂತಹದ್ದು. ಯಾರೋ ಕಸವಳ್ಳಾಕ ಬರೋಣ ಗಂಟೆ ಗಳಿಸಪ್ಪ. ಈ ಗಂಟೆ ನೀ ಗಳಿಸ್ಬೇಕಂದ್ರೆ ಏನೇನೋ ಪಾಪ ಮಾಡಬೇಕಾಗ್ತದೆ. ನೀ ಗಳಿಸಿದ್ದನ್ನ ಸದ್ಬಳಕೆ ಮಾಡು, ಅದನ್ನು ದಾನ ಧರ್ಮಾದಿಗಳನ್ನು ಮಾಡು. ಅದರಿಂದ ನಿನಗೆ ಏನು ಬರ್ತದೋ ಅದು ನಿನ್ನ ನಿಜವಾಗಿರ್ತಕ್ಕಂತಹ ದಾನ. ಅದಕ್ಕೆ ನಾವು ಈ ಲೋಕ ಗುಣವನ್ನು ಕಳ್ಕೋಬೇಕು ಅಂದ್ರೆ ಒಂದಿಷ್ಟು ಏನಾದರೂ ಒಂದಿಷ್ಟು ದಾನ ಮಾಡ್ತಾನೆ ಇರ್ಬೇಕು. ದಾನ ಮಾಡ್ತಾನೆ ಇರಬೇಕು. ನಿತ್ಯದ ರೂಢಿ ಇರ್ಬೇಕು ನಮಗೆ. ಒಂದು ದಿನ ಯಾವಾಗೂ ವಾಸದಾಗ ಒಂದಿನ ಮಾಡೋದಲ್ಲ, ನಿತ್ಯದ ರೂಢಿ ಇರಬೇಕು. ನಿತ್ಯದ ರೂಢಿ ಇತ್ತು ಅಂತಂದ್ರೆ ಅದು ಸಾಧ್ಯತೆ ಆಗ್ತದೆ. ಇಲ್ಲಾಂದ್ರೆ ದಾನ ಮಾಡೋಕ್ಕಾಗಂಗಿಲ್ಲ. ದಾನವನ್ನು ಮಾಡೆಂದರೆ ಚಾಣದಿಂದ ಹೊಡೆದಂತಕ್ಕೂ ಸರ್ವಜ್ಞ ಅಂತ ಹೇಳ್ತಾರೆ. ಒಂದಕ್ಕೆ ಮಂದಿಗೆ ದಾನ ಮಾಡು ಅಂದ್ರೆ ಚಾಣದಿಂದ ಹೊಡೆದಂಗೆ ಆಕತ್ತಂತ ಅವ್ರ ಕಿವಿಗೆ. ಅದಕ್ಕೆ ಆ ದಾನ ಮಾಡಕ್ಕೆ ಬಂದ್ರೆ ಯಾರು ಬಂದು ಇಸ್ಕೊಳಕ್ಕೆ ರೆಡಿ ಮುಂದಕ್ಕೆ ಅಂತ ಯಾರೋ ಒಂದು ಇದ್ರು. ಏನಾಗ್ತದೆ ಅಂತಂದ್ರೆ ಅವರು ಇಬ್ರು ಗಂಡ ಐತಿ ನೀರ್ಲಾದವರು ಮನೆಗೆ ಬಾಗಿಲು ಮುಂದು ಯಾರು ಬಂದಿದ್ರು ಅಂದ್ರೆ ಸಾಧು ಮಹಾತ್ಮ ಬಂದ. ಭಿಕ್ಷಾಂದೇಹಿ ಅಂದವ. ಭಿಕ್ಷಾಂದೇಹಿ ಅಂದ್ಮೇಲೆ ಅವ್ರು ಹೇಳಿದ್ರು ಇವತ್ತ ನಮ್ಮ ಮನೆಗೆ ಬರಬೇಡ, ಮುಂದಿನ ಮನೆಗೆ ಹೋಗ ಅಂದರು. ಮುಂದಿನ ಮನೆಗೆ ಹೋಗ ಅಂದ ಕೂಡಲೇ ಅವಂದ ನಾನು ಇವತ್ತು ಮನೆಯಾಗ ನೀಡಿಸ್ಕೊಳಕ್ಕೆ ಬಂದನು, ನೀಡಿಸ್ಕೊಂಡ ಹೋಗಮ್ಮ ಇಲ್ಲ ಮುಂದಿನ ಸೋಮವಾರ ನೀಡ್ತು ಅಂದರು. ಅವ ಮುಂದಿನ ಸೋಮವಾರನೂ ಬಂದು ನಿಂತ ಭಿಕ್ಷಾಂದೇಹಿ ಅಂದ. ಅವರಂದರು ಈ ಸೋಮವಾರ ನಮ್ಮಲ್ಲಿ ಬರೋದಿಲ್ಲ, ಇದ್ರ ಮುಂದಿನ ಸೋಮವಾರ ಬರ್ರಿ. ಅವ ಮತ್ತೆ ಮುಂದಿನ ಸೋಮವಾರ ಬಂದು ನಿಂತ. ಅವರು ಹೊಡೆದವರು ಬಿಡದವ. ಅವ್ರ ಕಡೆ ವಸೂಲಿ ಮಾಡ್ಕೊಂಡು ಹೋಗ್ಬೇಕಂದ. ಕಡೆ ಲಾಸ್ಟಕ್ಕೆ ಮತ್ತೊಂದು ದಿನ ಬರ್ರಿ ಅಂದ್ರು. ಅಕ್ಕ ಶಿವರಾತ್ರಿ ದಿನ ಹೇಳ್ರಿ ಅವ್ರಿಗೆ. ಶಿವರಾತ್ರಿ ದಿನ ಹೇಳ್ರಿ ಇವತ್ತು ನಮ್ಮ ಮನ್ಯಾಗ ಉಪವಾಸ ಅದ್ರಿ ಅಂದರು. ಉಪವಾಸದ ನಾವು ಏನು ಅಡುಗೆ ಮಾಡೋದಿಲ್ಲ, ಇವತ್ತು ನೀವು ಅಡುಗೆ ಮಾಡೋದಿಲ್ಲ, ನಾಳೆ ಹರ್ಯಾಗರೆ ಮಾಡ್ತೀರಿ, ನಾವು ಉಂಡ ಹೋಗವ ಅಂದವ. ಉಂಡ ಹೋಗವ ಅಂತೇಳಿ ಬಂದು ಮನೆ ಒಳಗೆ ಕಟ್ಟಿ ಮೇಲೆ ಕುಂತ. ಕಟ್ಟಿ ಮೇಲೆ ಕುಂತರು. ಇವರಂತೂ ಎಂದೂ ಶಿವರಾತ್ರಿ ಮಾಡಿದವರಲ್ಲ, ಉಪವಾಸ ಮಾಡಿದವರಲ್ಲ. ನೀವು ಮುಂದೆ ಹೇಳ್ತೀರಿ ಅವ ಅಲ್ಲೇ ಹಟ್ಟ್ಯಾಗ ಕಟ್ಟ್ಯಾಗ ಕುಂತ. ಇವು ಎರಡಕ್ಕೂ ಹೊಟ್ಟ್ಯಾಗ ಕಲಿಬೀಜ ಶುರು ಆಯ್ತು. ಈಗ ಅಂದ್ರು ಹೆಂಗೆ ಮಾಡೋದ್ರಿ? ಎಟ್ಟ ತಗೊಂಡಿರ್ತಾನೋ ಎಟ್ಟ ತಗೊಂಡ್ರ ಒಕ್ಕ ನೀರು ಸುಮ್ಕೊಂಡ್ರ. ಅವ ಕಡಿಕ 10 ಗಂಟೆ ಆಯ್ತು, 12 ಗಂಟೆ ಆಯ್ತು, ಕಡಿಗೆ ಸಂಜೆ 4 ಆಯ್ತು, 5 ಆಯ್ತು, ಅವೇನು ಹೋಗಲ್ಲ. 10 ಮುನಿಗಿತ ರಾತ್ರಿ ಇವ್ರು ಹೊಟ್ಟೆ ಡಂಬರಾಟ ಶುರು ಆಯ್ತು. ಹೆಂಗೆ ಮಾಡೋದು
ಗಡಬಡಿ ರೊಟ್ಟೆ ಏನಾಗಬಹುದು, ಏನೇನು ಸಪ್ಪಳಾಗ್ಬೋದು, ಒಗ್ಗರಣೆ ವಾಸನೆ ಬರಲಾರ್ದಂಥದ್ದು ಏನಾರೇ ಮಾಡು ಅಂತ. ಯಾಕೆಂದ್ರೆ ಮಕ್ಕಳು ತಿರ್ಗಿ ನಿದ್ದೆ ಇವು 2 ರಾತ್ರಿ 8 9 ರಾತ್ರಿ ಅವ್ರು ಸಾಧು ಮುಕ್ತಿ ಅವೆಲ್ಲ ಗೊತ್ತಿತ್ತು, ಉಪವಾಸದ ಗೊತ್ತೈತಿ, ಊರು ಗೊತ್ತಿತ್ತು. ಅವಾಗ ಹೊರಕೆ ಹೊಡ್ಯಾಕತ್ತ ಶುರುವಾದ ಸಾಧು. ಇವ್ರು ಹೊಟ್ಟೆಯಾಗದೆ ಗಮರಾಟ ಶುರುವಾಗೈತಿ. ಇವ್ರೇನು ನಿಂತು ಹತ್ತು ಹೋಗ್ತಿವಾಗ ಅವ್ರು ಏನು ಮಾಡಿದ್ರು ಅಂತಂದ್ರೆ ಸಕಾಸ ಅವ್ರು ಹೆಂಡತಿ ಹೋದ್ರು. ಹೆಂಡತಿ ಹೋಗಿ ಏನು ಮಾಡಿದ್ರು ಅಂದ್ರೆ ಸಣ್ಣಗೆ ಏನು ಒಗ್ಗರಣೆಲಿದ್ದು ಯಾವ್ದು ಶಾವಿಗೆ ಬಂದ ನೋಡಿದ್ರು. ಶಾವಿಗೆ ಮಾಡಿದ್ರು. ಹೋಗಿ ಶಾವಿಗೆನ ಸಣ್ಣಗೆ ಅಲ್ಲೇ ಹುಡುಗಿ ಹೆಚ್ಚಿ ಕಾಸು ಕೂದಿಸಿ ರೆಡಿ ಮಾಡಿದ್ರು. ಶಾವಿಗೆನ ಮಗ್ಗಲ್ದಾಗ ಹಾಲು ಇಟ್ಟಳು ಮತ್ತು ಶಾವಿಗೆ ಇಟ್ಟಳು, ಸಕ್ಕರೆ ಇಟ್ಟಳು. ಇಟ್ಟು ಸಕಾಸ ಬಂದು ಗದ್ದಿರಿ ಹೇಳಲಿ ಅಲ್ಲಿ ಶಾವಿಗೆ ಇಟ್ಟರು. ಅಲ್ಲೇ ಮಕ್ಕಳಾಗ ಸಪ್ಲ ಮಾಡಬೇಡ, ಹಂಗೆ ಕಲಿಸಿ ಆಮೇಲೆ ನಾ ಬರ್ತೇನೋ ಅಂತ ಹೇಳಲಿ. ಹೇಳಿ ಕತ್ತಲ್ದಾಗ ಇದೆಲ್ಲ ಕತ್ತಲ್ದಾಗ ಯಾವಾಗ ನಡೀತು. ಯಾವಾಗ ನಡೀದ್ರಾಗ ನೀವು ಮುಂದೆ ಹೇಳ್ತಾನೋ ಈ ಕಡೆ ಸಾಧುಗೆಲ್ಲ ಕೇಳಿತ್ತೋ ಅದೇನು ಮಾಡಿತು. ನೀವು ಎಂತ ಕೂತು ಗಮನ ಸಾವು ಅಂತ ಕೂತ ಇವು ಮಕ್ಕಳು ಇವು 2 ಏನು ಮಕ್ಕಳು ನೋಡ್ರಿ. ಸಣ್ಣಗೆ ಚಳೆ ಆತು ನಿಂತು ಅಂತ ಸಕಾಸ ಒಳಗೆ ಹೋಗಿ ಕೈಯಾಡಿಸಿ ನೋಡಿದ. ಶಾವಿಗೆ ಡಬರಿ ಸಿಕ್ತು. ಆ ಶಾವಿಗೆ ಡಬರಿ ಒಳಗೆ ಒಂದು ಸಕ್ಕರೆ ಹೋಗದ. ಮಕ್ಕಳದಾಗ ಹಾಲಿಟ್ಟು ಕಲಿಸಿ ಆರಾಮ ಹೊಡೆದ. ಸಕಾಸ ಹೊರಗೆ ಬಂದ. ಹೊರಗೆ ಬರ್ಬೇಕಾದ್ರೆ ಅಲ್ಲೇ ಅಕ್ಕೆ ಬಂದಿತ್ತು, ಹಾಕೋದಿತ್ತು. ಅವರೊಂದಿತ್ತು ಕಲಿಸಿ ಬೋಗಣ್ಣೆಲ್ಲ ಇಟ್ಟು ಬಂದ. ರಾತ್ರಿ 12 ಗಂಟೆ ಆಯ್ತು. ಎಚ್ಚರ ಆಯ್ತು 2ಕ್ಕೂ. ಏನಾತ ಏನು ಮಾಡ್ತೀವಿ, ಏನಿಲ್ಲ ಅಲ್ಲೇ ಇಟ್ಟು ನೀವು ಬರ್ಕಿ ಹೊಡ್ಯಾಕತ್ತಿದ್ರು ಜೋರದಾರ. ನಾವು ಎದ್ದಿಲ್ಲ ನೋಡು, ಏನಿಲ್ಲ ಬರ್ಕಿ ಹೊಡ್ಯಾಕತ್ತಾರ ಹೋಗು ಒಂದು. ನೀವು ಒಳಗಡೆ ಲೈಟ್ ಅಂತೂ ಹಚ್ಚಂಗಿಲ್ಲ, ಕತ್ಲಾಗ ಹೋಗ್ಬೇಕ್ರಿ. ಬೋಗಣಿ ತಗೊಂಡ ಕಲಿಶಾಡಿ ಹೊಡಿತಾರೋ ಸಕ್ಕತ್ರಿ. ಶಾವಿಗೆ ಮಾಡಿಲ್ಲ, ಸಗಣಿ ಮಾಡಿ ಏನು ಹೇಳಿದ. ಶಾವಿಗೆ ಮಾಡಿ ಸಗಣಿ ಮಾಡಿದೆ ಅಕ್ಕಿ ಅದು ಇಲ್ಲದೆ ಶಾವಿಗೆ ಮಾಡಿದ. ನೀವು ಎಚ್ಚರ ನೋಡ್ರಿ, ಮಕ್ಕಳ ನೀಡಲಿಲ್ಲ ಅಂದ್ರೆ ಶಾವಿಗೆ ಸಗಣಿ ಕೈಸಿ ಹೊಡ್ರಿ ನೋಡ್ರಿ. ಅದಕ್ಕೆ ಬಂದು ಕೂತು ರೊಟ್ಟಿ ಕೊಟ್ಟಿದ್ದು ಸುಮ್ಮನೆ ಹೊಟ್ಟಿದ್ದ. ಅವನು ಎಡತಾಕಿಸಿ ಇವು ಶಾವಿಗೆ ಹೋಗಿ ಸಗಣಿ ತಿಂದು ಬೇಳೆ ಬರ್ತೈತಿ. ಬೇಡಪ್ಪ ಅದು ಲೋಭಣ್ಣನ ಹೋಗಿ ಎಲ್ಲಿ ಹಸ್ತೈತಿ ಗೊತ್ತಿಲ್ಲ. ಒಂದಿಷ್ಟು ದಾನ ಮಾಡು ಅಂತ ಹೇಳ್ತಾರೆ ಅವರು. ಮಹಾಭಾರತದೊಳಗ ಒಂದು ಉಪಕಥೆ ಬರ್ತದೆ. ಅಲ್ಲಿ ವೃತ್ತಿದೇವ ಅಂತಕ್ಕಂಥ ಮಹಾರಾಜ ಪ್ರತಿ ದಿವಸ ನಿತ್ಯ ದಾನ ಮಾಡ್ತಿದ್ದ ಅಂತ. ಹೇಗೆ ದಾನ ಮಾಡ್ತಿದ್ದ ಅಂತಂದ್ರೆ ಮುಂಜಾನೆ ಜಳಕ ಪೂಜೆ ಎಲ್ಲಾರ್ದು ಬಾಯಾಗ ನೀರು ಹಾಕಂಗಿಲ್ಲ. ಅದು ನಮ್ಮ ನಿಯಮ. ಹೌದು, ಅವನು ಹಂಗಲ್ಲ. ಜಳಕ ಪೂಜೆ ಆದ ಕೂಡಲೇ ಏನು ದಾನ ಮಾಡಬೇಕು ಅದನ್ನು ತೆಗೆದು ದಂಡಿಗೆ ಇಡ್ತಿದ್ದ. ಏನು ದಾನ ಮಾಡಬೇಕು ಅದನ್ನು ದಂಡಿಗೆ ತೆಗೆದಿಟ್ಟು ದಿನ ಮುಂಜಾನೆ 2 ತಾಸು ಕುಂತು ದಾನ ಮಾಡೋದು. ಅದಾದ ನಂತರ ಊಟ ಮಾಡೋದು. ದಾನ ಮಾಡಲಾರ್ದ ಉಂಟಿದ್ದಿಲ್ಲ ನಾವು. ನಾವೆಲ್ಲ ಹೆಂಗೆ ಅಂತೀವ್ರಿ, ಪೂಜೆ ಮಾಡಲಾರ್ದ ಊಟ ಮಾಡಂಗಿಲ್ಲ. ಅವ್ರದ್ದು ಹಂಗೆಲ್ಲ ನಿಯಮ. ದಾನ ಮಾಡಲಾರ್ದ ಊಟ ಮಾಡಂಗಿಲ್ಲ. ಈ ರೀತಿ ಒಳಗೆ ಆ ವೃತ್ತಿದೇವ ಅಂತಕ್ಕಂತಹ ಮಹಾರಾಜ ಪ್ರತಿ ದಿವಸ ಊಟವನ್ನು ಮಾಡಬೇಕಾದ್ರೆ ದಾನ ಮಾಡಲಾರ್ದೇ ಊಟ ಮಾಡ್ತಿದ್ದ. ದಾನ ಮಾಡದೇ ಊಟ ಮಾಡ್ತಿದ್ದ. ಹೀಗಾಗಿ ಹೇಗೆ ಊಟ ಮಾಡಿಸ್ತಿದ್ದ ಅಂದ್ರೆ, ದಾನ ಮಾಡ್ತಿದ್ದ ಅಂದ್ರೆ ತನ್ನ ರಾಜ್ಯದ ಬೊಕ್ಕಸಗಳಿಗೆ ಬಂದಿರತಕ್ಕಂಥ ಹಣದಿಂದ ಮಾಡ್ತಿದ್ದಿಲ್ಲ. ಅವನಿಗೆ ಆ ರಾಜ್ಯದ ಯಾರು ಅದಾನಂತ, ಯಾವುದೇ ರಾಜ್ಯ ಅದಾನ ಪ್ರಧಾನಿ ಅದಾನಂದ್ರು ಅವನಿಗೆ ಒಂದು ಸಂಭಾವನೆ, ಒಂದು ಪಗಾರ ಇರ್ತೈತಿ. ನಮ್ಮ ದೇಶದೊಳಗೆ ಮೋದಿ ಅದಾನಂದ್ರು ಅವನಿಗೆ ಪಗಾರ ಐತಿ. ರಾಷ್ಟ್ರಪತಿ ಅದಾನಂತಂದ್ರು ಅವರಿಗೊಂದು ಪಗಾರ ಐತಿ. ಅದರೊಳಗನೆ ಆತ ದಾನ ಮಾಡ್ತಿದ್ದ. ತಾವೇನು ಗಳಿಸ್ತಾನೋ ಗಳಿಸಿದ್ರೊಳಗೆ ದಾನ ಮಾಡ್ತಿದ್ದ. ಹೀಗೆ ಹಿಂದಿನಿಂದ ಎಲ್ಲ ಕೂಡಿಟ್ಟು ಏನು ಬಂದಿತ್ತಲ್ಲ ಎಲ್ಲವನ್ನೂ ನಿತ್ಯ ದಾನ ಮಾಡವ. ಹೀಗೆ ನಿತ್ಯ ದಾನ ಮಾಡುವ ಸಂದರ್ಭದೊಳಗೆ ಏನಾಯ್ತು ಅಂತಂದ್ರೆ, ಆ ಭಾಗದೊಳಗೆ ಈ ದಿವಸ ಇಷ್ಟದಿಂದ ಇಷ್ಟು ಗಂಟೆ ತನಕ ಈ ದಾನ ಸಿಗ್ತೈತೆ ಅಂದ್ರೆ ಎಲ್ಲರೂ ಹೋಗೋರು, ಯಾರು ಉಣ್ಣೋರು ಯಾರು ರೊಕ್ಕ ಕೇಳೋರು, ಏನು
ರಾಜ್ಯದ ಬೊಕ್ಕಸಗಳ ಕೈ ಹಾಕಿ ತಗೋದ್ರಿಲ್ಲ. ತನ್ನಲ್ಲಿ ಏನಿತ್ತು ತನ್ನ ಪಗಾರಗಳಿಂದಲೇ ಎಲ್ಲ ದಾನ ಮಾಡ್ತಿದ್ದ. ದಾನವನ್ನು ಮಾಡ್ತಾ 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 ಕೊನೆಗೊಂದು ದಿನ ಏನಾಯ್ತು ಅಂದ್ರೆ ಅದರಲ್ಲಿರ್ತಕ್ಕಂತಹ ಎಲ್ಲ ಸಂಪತ್ತನ್ನು ಕಳೆದು ಹೋಯಿತು. ಒಂದು ದಿನ ರಾಜ ಮಲ್ಕೊಂಡಿದ್ದ. ರಾಜ ಮಲ್ಕೊಂಡ ಸಂದರ್ಭದೊಳಗ ರಾತ್ರಿ ನಿದ್ದೆ ಹತ್ತವಲ್ದು ಅವನಿಗೆ. ರಾತ್ರಿ ನಿದ್ದೆ ಹತ್ತವಲ್ದು ಚಡ್ಪಡಿಸಾಕತ್ತ. ಅವಾಗ ಮಗ್ಗಲದಾಗಿರ್ತಕ್ಕಂಥ ಹೆಂಡತಿ ಕೇಳಿದರು, ಯಾಕ್ರಿ ಇಷ್ಟೊಂದು ನೀವು ಚಡ್ಪಡಿಸಾಕತ್ತೀರಿ ಅಂತ. ಏನು ಅಂತ ಕೇಳಿದಾಗ, ನಾಳೆ ಮುಂಜಾನೆನ ಎದ್ದು ಕುಂತ ಮೇಲೆ ದಾನ ಕೇಳಕ್ಕೆ ಜನ ಬರ್ತಾರೆ, ದಾನ ಕೊಡ್ಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ. ಅಕ್ಕಿಯಂದ್ರು ಅಲ್ಲಿ ಬಂಗಾರದ ಪಲ್ಲಂಗ ಐತಿ, ಆ ಬಂಗಾರದ ಅರಮನೆ ಐತಿ, ಬಂಗಾರದ ಬಾಗಿಲು ಐತಿ, ಎಲ್ಲವೂ ಐತಂದ್ರೆ ಅದೇನು ಹೇಳ್ತಾರೆ ಗೊತ್ತೇನೋ, ಇದು ನನ್ನದಲ್ಲ, ರಾಜ್ಯದ್ದದು, ಪ್ರಜೆಗಳದ್ದದು, ಪ್ರಜೆಗಳ ತೆರಿಗೆಯಿಂದ ಮಾಡಿರ್ತಕ್ಕಂತಹದ್ದು. ಇವತ್ತು ನಾ ರಾಜ ಇರ್ತಾನೋ, ನಾಳೆ ಮತ್ತೊಬ್ಬ ರಾಜ ಬರ್ತಾನೆ. ಆದರೆ ಅಲ್ಲಿ ಬಂದು ನಾವು ಸೇವೆ ಮಾಡೋದಷ್ಟೇ. ಆ ರಾಜ್ಯದ ಬೊಕ್ಕಸಕ್ಕೆ ಯಾಕಂಗಿಲ್ಲ, ನಾ ಗಳಿಸಿದ್ರೊಳಗೆ ಏನು ಹೇಳ್ಕೊಳ್ಳಿಕ್ಕೆ. ಹಾಗಾದ್ರೆ ಹೆಂಗೆ ಮಾಡಿದ್ರಿ? ಮುಂಜಾನೆ ಮಂದಿ ಜನ ಬರೋದ್ರೊಳಗಿನ ನಾವು ಊರು ಬಿಡಲೇಬೇಕು. ಜನರ ಮುಂದೆ ಅವ್ರು ಬಂದು ಕೇಳಿದಾಗ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳುವುದು ನನ್ನಿಂದ ಸಾಧ್ಯವಿಲ್ಲಷ್ಟೇ. ನಾವು ಇವಾಗ ಊರು ಬಿಡಲೇಬೇಕು, ಬಿಡೋಣ. ಮನೆಯಾಗ 12 ವರ್ಷದ ಗಂಡು ಮಗ ಅದಾನೆ, ಮನೆಯೊಳಗೆ 8 ವರ್ಷದ ಒಂದು ಮಗಳೈತಿ. ಇಬ್ಬರು ಎಬ್ಬಿಸಿಕೊಂಡ್ರು. ರಾತ್ರಿ ಎದ್ದು ಈ ಊರೆಲ್ಲ ಈ ರಾಜ್ಯದೊಳಗಡೆ ನಾವು ಅಕಸ್ಮಾತ್ ನಮ್ಮನ್ನು ಗೊತ್ತಾಗಿದ್ದಾರೆ, ನಮ್ಮನ್ನು ಗುರುತು ಹಿಡಿದು ನಮ್ಮ ಹತ್ರ ದಾನವನ್ನು ಕೇಳ್ತಾರೆ, ನಾವು ಇಲ್ಲ ಅನ್ನುವುದಿಲ್ಲ. ಅದಕ್ಕಾಗಿ ಆಗ ರಾತ್ರೋರಾತ್ರಿ ರಾಜ್ಯವನ್ನು ಅರಮನೆಯನ್ನು ಬಿಟ್ಟ. ಮೊದಲಿಗೆ ಹೇಳಿಟ್ಟಿದ್ದ ಏನು ಅಂತಂದ್ರೆ, ಮಂತ್ರಿಗೆ ಅಕಸ್ಮಾತ್ ನಾನು ಇಲ್ಲ ಅಂದ್ರೆ ಅಧಿಕಾರವನ್ನು ತೆಗೆದುಕೊಂಡು ರಾಜ್ಯಭಾರ ನಡೆಸಬೇಕು ಅಂತ ಮೊದಲೇ ಹೇಳಿಟ್ಟಿದ್ದ. ಗೊತ್ತಿತ್ತು ಈ ಪರಿಸ್ಥಿತಿ ಬರ್ತೈತೆ ಅಂತ ಹೇಳಿ ರಾತ್ರಿ ಜಾಗ ಬಿಟ್ಟರು. ಅಲ್ಲಿಂದ 2 ಮಕ್ಕಳನ್ನ ಕರ್ಕೊಂಡು ಆ ಇಬ್ಬರು ಗಂಡ ಹೆಂಡತಿ ಸೇರಿ ಊರನ್ನು ಬಿಟ್ಟರು. ಆ ಅರಮನೆಯನ್ನು ಬಿಟ್ಟು ರಾತ್ರಿ ಕಾಡಿನ ಮಧ್ಯದೊಳಗೆ ಮತ್ತು ಊರು ದಂಡೆ ಹಿಡಿದ ಹೋದ್ರೆ ಯಾರೇ ಗುರುತು ಹಿಡಿದಾರ ಜನ ಕೇಳರು ಅಂತ ಹೇಳಿ ಕಾಡಿನ ಮಧ್ಯದೊಳಗಡೆ ಹೋಗ್ತಾರೆ. ಆ ಕಾಡಿನ ಮಧ್ಯದೊಳಗಡೆ ಹೋಗಿ ಅವರಿಬ್ಬರ ಕಾಲುಗಳು ಇತ್ತು ಅಂದ್ರೆ ಒಡೆದು ಸೋರಾಕತ್ತೇವ. ಕಾಡಿನ ಮಧ್ಯದೊಳಗೆ 1 ದಿನ ಸೋಲಿಸಿದ್ರು, 2 ದಿನ ಹೋಯ್ತು, 3 ದಿನ ಹೋಯ್ತು. ರಾಜ್ಯಭಾರ ಮಾಡಿದವರು, ಮತ್ತೊಬ್ಬರ ಮುಂದೆ ಕೊಡ್ರಿ ಅಂತ ಕೈ ಮಾಡಿದವರು, ಇನ್ನೊಬ್ಬರ ಮುಂದೆ ಬೇಡಿ ಅನ್ನೋದು ಗೊತ್ತಿಲ್ಲ ಅವರಿಗೆ. ಹೀಗೆ 2 ದಿನ 3 ದಿನ ಮುಗಿದು 4ನೇ ದಿನ ಆಗೈತಿ. ಅವ್ರಿಗೆ ಹೊಟ್ಟೆ ಹಸುವಾಗೈತಿ. ಅವರಿಬ್ಬರು ದೊಡ್ಡವರು ಕಡ್ಕೋತಾರ. 2 ಮಕ್ಕಳು ಅದಾವ, ಸಣ್ಣ 2 ಮಕ್ಕಳು. ಅವ್ರ ದಾರಿ ಒಳಗಡೆ ಅಪ್ಪ ಹೇಳ್ತಾರೆ, ಅಪ್ಪ ಹಸುವಾಗೈತೆ ಅಂತ. ಅವ್ರ ಮಗ ಹೇಳ್ತಾರೆ, ತಂದೆ ನನಗೂ ಹಸುವಾಗೈತೆ ಅಂತ. ಆ 2 ಮಕ್ಕಳು ಹಸು ಅಂತ ಹೇಳುವ ಸಂದರ್ಭದೊಳಗೆ ಆ ಕಾಡಿನ ಮಧ್ಯದೊಳಗಡೆ ಹೋಗ್ತಾರೆ. ಆ 4 ದಿನ ಆಗೈತಿ ಊಟಿಲ್ಲಾರ್ದೆ. ಮಧ್ಯದೊಳಗಡೆ 2 ಕೂಸು ಏನ್ ಮಾಡ್ತಾವಂದ್ರೆ ಹಸು ಅನ್ಬೇಕಾದ್ರೆ ದಾರಿಯಿಂದ ಎದುರುಗಡೆ ಒಬ್ಬ ಬಂಡಿ ಹೊಡ್ಕೊಂಡು ಬರ್ತಿದ್ದ ರೈತ. ಆ ರೈತ ಬಂಡಿ ಹೊಡ್ಕೊಂಡು ಬರ್ತಿದ್ದ. ಬಂಡಿ ಹೊಡ್ಕೊಂಡು ಬರುವ ರೈತ ನೋಡಿದ, ಇವರಿಬ್ಬರು ಮಕ್ಕ ನೋಡಿದ. ಇವರು ದೊಡ್ಡ ಮಣಿತದ ಮನುಷ್ಯರ ಕಾಣ್ತಾರೆ. ಆ ಕೂಸುಗಳಂತಕ್ಕ ಹೊಟ್ಟೆ ಹಸಿದವಂತ ತಿಳ್ಕೊಂಡು ರೈತ. ಅದು ರೈತನಿಗೆ ತಿಳಿತದೆ, ಜಗತ್ತಿಗೆ ಅನ್ನ ಹಾಕವನಿಗೆ. ಅದಕ್ಕೆ ಅನ್ನದಾತ ಅಂತ ಹೇಳಿದ್ದಾರೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು, ಮೇಟಿ ನಾಟಿ ನಡೆಯುವುದಲ್ಲದೆ ದೇಶದಾಟ ಕೆಡವು ಸರ್ವಜ್ಞ ಅಂತಾರೆ. ಆ ರೀತಿಯೊಳಗ ಆತ ಏನ್ ಮಾಡಿದ ಅಂತಂದ್ರೆ, ಆ ರೈತ ಒಂದು ಬುದ್ಧಿ ಕೊಟ್ಟ ಅವರಿಗೆ. ಈ 2 ಮಕ್ಕಳು ಹಾಕ್ತಾವಲ್ಲ, ಅಂತ ಹೇಳಿ ಬುದ್ಧಿಯನ್ನು ಕೊಟ್ಟ. ಆ ಬುದ್ಧಿಯನ್ನು ತಗೊಂಡು 2 ಹುಡುಗರು ಆಮೇಲೆ ತತ್ರಾಣಿಗೆ ಕೊಟ್ಟ, ನೀರಿನ ತತ್ರಾಣಿಯನ್ನು ಕೊಟ್ಟ. ಹಸಿವು ಅಂತಕ್ಕಂಥವ್ರಿಗೆ ಎಲ್ಲ ಸಿಕ್ತಲ್ಲ, ಅದರೊಳಗೆ ಬುತ್ತಿಯೊಳಗೆ 4 ಅಂದ್ರೆ 4 ರೊಟ್ಟಿದ್ದು. ಅದರೊಳಗೆ ಒಂದಿಷ್ಟು ಪಲ್ಯ ಇತ್ತು. ಆ ಪಲ್ಯನ್ನ ತೆಗೆದು 4 ಜನ ಎಲೆ ಹಾಕೊಂಡು ಆ ಒಂದೊಂದು ರೊಟ್ಟಿ ಇಟ್ಕೊಂಡ್ರು. ಅದರೊಳಗೆ ಒಂದಿಷ್ಟು ಪಲ್ಯ ಹಾಕೊಂಡ್ರು. ತತ್ರಾಣಿಯೊಳಗೆ ನೀರಿತ್ತು ಇಟ್ಕೊಂಡು ಇನ್ನೇನು ಉಣ್ಬೇಕು ಅಂತ ಹೇಳಿ ರಾಜ ಕೈಯೊಳಗೆ ತುತ್ತನ್ನು ಹಿಡಿದು ಉಣ್ಬೇಕಂತಿದ್ದ.
ನೆನಪಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಹಿಂದಿನ ಐಶ್ವರ್ಯ ನೆನೆಸ್ಕೋಬೇಡ್ರಿ, ಈಗ ಏನು ಭಗವಂತ ಕೊಟ್ಟಾನೆ ಅದರೊಳಗೆ ತೃಪ್ತಿ ಪಟ್ಟು ಊಟ ಮಾಡ್ರಿ ಅಂತಾಳೆ. ಆದ್ರೆ ತಾನು ಹಚ್ಚಿ ನಾನು ಅದನ್ನು ನಡೆಸ್ತಾರೆ ಅಂತ ತಿಳಿದೆ. ಏನೋ ಪ್ರತಿ ದಿವಸ ದಾನ ಮಾಡಲಾರ್ದೆ ಊಟ ಮಾಡಿದ್ರು ಅಂತಿದ್ದೆ. ಅದಕ್ಕೆ ಇವತ್ತು ನಾನು ದಾನ ಮಾಡಲಾರ್ದ ಒಂದು ಗತಿ ಬಂತಲ್ಲ ಅನ್ನಂತ ತೃಪ್ತಿ ಬಂದೈತೆ ಅಂತ ಹೇಳಿ ದಾನ ಮಾಡಲಾರ್ದ ಒಂದು ಗತಿ ಬಂದೈತಲ್ಲ. ಈ ಗಾಡಿನ ಮಧ್ಯದೊಳಗೆ ಯಾರ ಹತ್ರ ಒಂದು ತುತ್ತು ರೊಟ್ಟಿ ಇಸುವುದು ನಾನು ಹೋಗ್ಬೇಕು. ಹೌದು, ನನಗೆ ಒಂದು ರೊಟ್ಟಿ ಭಗವಂತ ಕೊಟ್ಟಾನ ಅಂತಂದ್ರೆ ಅದರೊಳಗೆ ಅರ್ಧ ರೊಟ್ಟಿ ಅವನಿಗೆ ಕೊಟ್ಟು ನಾನು ಇವತ್ತು ಹೊಂದಿದ್ದೆ. ಆದ್ರೆ ಇವತ್ತು ದಾನ ಮಾಡಲಾರ್ದ ಹೋಗ್ತಕ್ಕಂಥ ಪರಿಸ್ಥಿತಿ ನನಗೆ ಬಂದೈತಲ್ಲ ಅಂತ ಕಣ್ಣೀರು ಹರಿಯಕ್ಕಂಥವ ನನಗೆ ಅಂದವ. ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ ಒಬ್ಬ ಬೇಡವ ಬ್ಯಾಟಿ ಆಡಕ್ಕೆ ಬಂದು ಬಿಟ್ಟ. ಬ್ಯಾಟಿ ಆಡಕ್ಕೆ ಬಂದು ಆತ ಏನ್ ಮಾಡ್ತಾನೆ ಅಂದ್ರೆ ಹಿಂಬಾಲಿ ನಾಯಿ ಅದಾವ, ಅವ ಬಂದು ಏನಂದ್ರೆ ನನ್ನ ಹೊಟ್ಟಿಸ್ಬೇಕು ಊಟ ಕೊಡು ಅಂದ. ಕಣ್ಣೀರು ಕೋಡಿ ಹರಿತಕ್ಕಂತಹ ರಾಜ ಕಣ್ಣೀರು ಹಸುವನ್ನು ನಿಲ್ಲಿಸಿ ಖುಷಿ ಪಟ್ಟವ. ಹಸುವಿನ ಮಧ್ಯದೊಳಗೆ ಖುಷಿ ಪಟ್ಟ. ಭಗವಂತ ನನ್ನ ನೇಮನ್ನ ಮುರಿಲಿಲ್ಲ ನೀನು ಅಂತ ಹೇಳಿ ತನ್ನ ಒಂದು ರೊಟ್ಟಿಯನ್ನು ತೆಗೆದು ಕೊಟ್ಟೆ ಬಿಟ್ಟ ಅವನಿಗೆ. ಆ ಒಂದು ರೊಟ್ಟಿಯನ್ನು ಅವನಿಗೆ ದಾನ ಮಾಡಿದ. ಆತನನ್ನು ತಿಂದ. ಅವಂದ ನನಗೆ ಅರವಟ್ಟೆ ಆಯ್ತು. ಅರವಟ್ಟೆ ಆಯ್ತು ನನಗೆ ಇವತ್ತು. ಒಂದು ರೊಟ್ಟಿ ಊಟ ಇಲ್ಲ ಅಂದ್ರೆ ಹಂಗೆ ಇರ್ಬೋದು. ಆತ ಅರ್ಧವಾದ ಊಟ ಮಾಡಿ ಹೊಟ್ಟೆಗೆ ಸಂಕಟ ಹಾಕಿ ಇನ್ನೊಂದು ರೊಟ್ಟಿ ಬೇಕು ಅಂತ. ಅವಾಗ ಅವಂದ ನನ್ನ ಪಾಲಿನ ಕೊಟ್ಟನಪ್ಪ ಅಂದ. ಆದ್ರೆ ಅವನ ಪಾಲಿನ ಕೊಡಬೇಕು ನಾ ಯಾರು, ಹೆಂಡತಿ ಕೊಡಬೇಕು ಅವ ಯಾರು? ಅವಾಗ ಅವನು ಹೇಳ್ತಾನು, ನಾನು ನಿಮ್ಮ ಅರ್ಧಾಂಗಿ ಅಲ್ಲರಿ, ನಿಮ್ಮ ಆಸ್ತಿ ಒಳಗೆ ನಿಮ್ಮ ಇದ್ರೊಳಗೆ ಎಲ್ಲದರೂ ಅರ್ಧ ಭಾಗಿನ ಅಂದ ಮೇಲೆ ನಿಮ್ಮ ಈ ದಾನದೊಳಗೆ ನಾನು ಭಾಗಿಯಲ್ಲ ಅಂತ ತಂದು ಒಂದು ರೊಟ್ಟಿ ತೆಗೆದುಕೊಟ್ಟಳು. ತಂದು ಒಂದು ರೊಟ್ಟಿ ತೆಗೆದುಕೊಟ್ಟಳು. ಅವಾಗ ಬೇಡರ ಮನುಷ್ಯ ಅದೊಂದು ರೊಟ್ಟಿ ತಿಂದು ಸಂತೃಪ್ತಿ ಹೊಂದಿದ. ನನ್ನ ನಾಯಿ ಹಸಿದವು ಅಂತವ, ನನ್ನ ನಾಯಿ ಹಸಿದವು, ಅದಕ್ಕೊಂದು ರೊಟ್ಟಿ ಕೊಡ್ರಿ ಅಂದ. ಮಗ್ಗಕ್ಕಾಗಿ 2 ಕೂಸುಗಳು ಹಾಕತ್ತಿದ್ದು, ಅವಕ್ಕಾಗಿನೇ 2 ರೊಟ್ಟಿ ಬಂದಾವು. ಅವಾಗ 12 ವರ್ಷದ ಮಗ ಅಂತಾನು. ಅವಾಗ ನಮ್ಮಿಬ್ರು ಗಂಡ ಅಂತ ಹೇಳಿದ್ರು, ನೋಡಪ್ಪ ನಮ್ಮ ಪಾಲಿನ ನಾವು ಕೊಟ್ಟಿವು, ನಮ್ಮ ಪಾಲಿನ ನಾವು ಕೊಟ್ಟು ನಮ್ಮದು ಮುಗಿತಂದ್ರು. ಅವಾಗ ಹುಡುಗಂತಾನೆ, ಯಪ್ಪ ನೀನು ರಾಜ್ಯದ ರಾಜ ಆಗಿದ್ದಿ ಅಂದ್ರೆ ಮುಂದಿನ ರಾಜ್ಯದ ರಾಜ ನಾನ ಅಂತ ಹೇಳ್ಕೊಳ್ತಿದ್ನಿ. ನಿನ್ನ ಆಸ್ತಿಯೊಳಗೆ ನನ್ನ ಭಾಗ ಐತೆ ಅಂತ ಹೇಳ್ಕೊಳ್ತಿದ್ನಿ. ನಿನ್ನ ಆಸ್ತಿಯೊಳಗೆ ನಾನು ಭಾಗದಾರ ಅಂದ ಮೇಲೆ ನಿನ್ನ ಧರ್ಮ ಕಾರ್ಯದೊಳಗೆ ನಾನು ಭಾಗಿಯಲ್ಲೇನು ತವಾಗ ರೊಟ್ಟಿ ಅಂತ ಹೇಳೋದು. ರೊಟ್ಟಿ ಹಸುವಿನಿಂದ ಆಗ್ತಕ್ಕಂಥ ಮಗ ಆ ರೊಟ್ಟಿಯನ್ನು ನಾಯಿಗೆ ಕೊಟ್ಟ. ಒಂದು ನಾಯಿ ತಿಂತು, ಇನ್ನೊಂದು ನಾಯಿ ಅದು ಉಪವಾಸ ಆಯ್ತು. ಮಕ್ಕಳಿಗೆ ಸಂಗತಿತ್ತು. ಅದು ಹೇಳ್ತದೆ ಏನು ಅಂತಂದ್ರೆ, ಅಣ್ಣ ನೀನು ನನಗೆ ತೋರಿಸಿಕೊಟ್ಟು ಯಾವಾಗಲೂ ನೀನು ಹೇಳಿದ್ದನ್ನು ಪಾಲಿಸುವಂತ ಬಂದಿರ್ತಕ್ಕಂಥದ್ದು ನಾನು. ಅದಕ್ಕೆ ತಗೋ ನನ್ನ ರೊಟ್ಟಿ ಇನ್ನೊಂದು ನಾಯಿ ಕೊಡು ಅಂತ ಹಾಕಿ 2 ಕೊಟ್ಟರು. ಎಲ್ಲ 4 ರೊಟ್ಟಿ ಖಾಲಿ ಮಾಡಿದ. 4 ತಿಂದ ಮುಂದೆ ಹೋಗಿಬಿಟ್ಟ. ಮುಂದೆ ಹೋದ ನಂತರದಲ್ಲಿ ಏನಾಗ್ತದೆ ಅಂದ್ರೆ ಅವೆರಡೂ ಕೂಸಿಗೆ ತಾಳಕ್ಕಾಗಬೇಕಂದ್ರೆ ಹಸು 5 ದಿನ ಆಯ್ತು ಊಟ ಇಲ್ಲ. ಅವೆರಡೂ ಮಕ್ಕಳು ಏನ್ ಮಾಡ್ತಾವ ಅಂದ್ರೆ, ಅಪ್ಪ ಹಸಿವು, ಅಣ್ಣ ಹಸಿವು, ಹಸಿವು ಹಸಿವು ಅನ್ನಕ್ಕಿಟ್ಟಾಗ ಅವು 2 ಕಣ್ಣು ತೆರವಾಗಿಟ್ಬಿಟ್ಟು ಅವಾಗ ಇವತ್ತು ಪ್ರಾಣ ಹೋಗ್ಬಿಡ್ತಾರೆ. ಖಾತ್ರಿಯಾಗ ಏನು ಹೇಳ್ತಾನೆ ಅಂದ್ರೆ ಹುಡುಗರಿಗೆ ಸಾಯುವ ಸಂದರ್ಭದೊಳಗೆ ಹಸಿವು ಹಸಿವು ಅಂದ್ರೆ ಯಾವ ಗತಿ ಸಾ ಗತಿ ಅಂತಾರೆ. ನಮ್ಮಲ್ಲಿ ಸಾಯುವ ಸಂದರ್ಭದೊಳಗ ಯಾವ ಗತಿ ಇರ್ತದೆ, ಯಾವ ಬುದ್ಧಿ ಇರ್ತದೆ, ಆ ಜನ್ಮ ಬರ್ತದೆ. ಮಕ್ಕಳ ಸಾಯುವಾಗ ಹಸಿವು ಅಂತ ಸಾಯಬೇಡ್ರಿ, ಶಿವಶಿವ ಶಿವಶಿವ ಅಂತ ಹೇಳಿ ಶಿವನಾಮಸ್ಮರಣೆ ಹೇಳಿ ಪ್ರಾಣ ಬಿಡ್ರಿ ಅಂತ ಅವಕ್ಕ. ಅವು 2 ಹುಡುಗರು ಏನ್ ಮಾಡ್ತಾವ ಅಂತಂದ್ರೆ ಹಸಿವಿನಿಂದ ಅಳ್ತಾ ಅಳ್ತಾ ಹೇಳ್ತಾವು. ಹಸಿವು ಹಸಿವು ಅನ್ನೋದನ್ನು ಬಿಟ್ಟು ತಂದೆ ಏನ್ ಹೇಳ್ತಾವ ಅದನ್ನು ಕೇಳವ. ಈಗ ನೀವು ಕಲ್ತಾರ ಮಕ್ಕಳು ಅಂತ ಹೇಳಿ ತಂದೆಯ ಆಸ್ತಿ ಒಳಗೆ ತಂದೆಯ ಧರ್ಮದೊಳಗೆ ನಾನು ಇರಬೇಕಂತಕ್ಕಂಥ ಬುದ್ಧಿ ಅದೆಲ್ಲ ಒಟ್ಟು ಮಕ್ಕಳು ಅಂತವ. ಆದ್ರೆ ಯಾವುದೂ ಧರ್ಮವನ್ನು ಧಿಕ್ಕರಿಸಿದ ಮಕ್ಕಳೆಲ್ಲ ಇಕ್ಕ. ಅದಕ್ಕಾಗಿ ಹೇಳಿದ್ರು, ಆ ಮಗ ಹೇಳ್ತದೆ, ನಿನ್ನ ಧರ್ಮದೊಳಗೆ ಏನು ಹೇಳ್ತೀವೋ ನಿನಗಾಗಿ ನಿನ್ನ ಇದಕ್ಕಾಗಿ ನಾನು ಬಂದರಪ್ಪ. ನೀ ಹೆಂಗೆ ಹೇಳ್ತೀವೋ ಅವ್ರಂತ 2 ಮಕ್ಕಳು ಹಸುವಿನಿಂದ ಪ್ರಾಣ ಬಿಡುವಾಗ ಶಿವಶಿವ ಶಿವಶಿವ ಅಂತೇಳಿ ಶಿವನಾಮಸ್ಮರಣೆಯನ್ನು ಮಾಡ್ತಾನೆ. ಆ ಕೊನೆ ಗಳಿಗೆಯೊಳಗ ಹೇಳ್ತಾವು, ಶಿವಪ್ಪ ಕಾಯೋ ತಂದೆ 3 ಲೋಕ ಸ್ವಾಮಿ ದೇವ ಹಸಿರಿದನ್ನು
ತಂದೆ ತೋರಿದ ಮಾರ್ಗದಂತೆ ನಾವು ಬಂದೆವು. ಶಿವಪ್ಪ ಕಾಯೋ ತಂದೆ ಮೋಕ ಸ್ವಾಮಿ ದೇವ ಜಗದಂಬ ಕಾಪಾಡಯ್ಯ ಶಿವಪ್ಪ ಕಾಯೋ ತಂದೆ ಮೋಕ ಸ್ವಾಮಿ ದೇವ ಶುದ್ಧವಾಗಿತು ಜಗದೇ ಬರುವೆಯಂತೆಯೇ ಶುದ್ಧವಾಗಿತು ಜಗದೇ ಬರುವೆಯಂತೆಯೇ ಶುದ್ಧವೋ ಅಶುದ್ಧವೋ ನಾವರಿವೆವೋ ಶಿವಪ್ಪ ಕಾಯೋ ತಂದೆ ಶಿವಪ್ಪ ಕಾಯೋ ತಂದೆ ಸ್ವಾಮಿ ದೇವ ಹಸಿವೆಯನ್ನು ಕಾಪಾಡೆಯ ನಾದವಂತೆ ವೇದವಂತೆ ನಾವರಿಯೋ ನಾದವಂತೆ ವೇದವಂತೆ ನಾವರಿಯೋ ಬೆಂದ ಜೀವನೊಂದು ಹೋಗಿ ಬಂದು ನೋಡೆಯ ಬೆಂದ ಜೀವನೊಂದು ಹೋಗಿ ಬಂದು ನೋಡೆಯ ಶಿವಪ್ಪ ಕಾಯೋ ತಂದೆ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಕಾಪಾಡೆಯ ಶಿವನೇ ಕಾಪಾಡೆಯ ಅಲ್ಲಿ ಎರಡು ಮಕ್ಕಳು ಶಿವ ಅಂತೇಳಿ ಹರಡೇ ಆ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಎರಡೂ ಮಕ್ಕಳು ಪ್ರಾಣವನ್ನು ಕಳ್ಕೊಂಡಿದ್ದಾವೆ. ಈ ಕಡೆ ಮೃತ್ಯುದೇವ ಮಹಾರಾಜ ಆ ಎರಡೂ ಮಕ್ಕಳ ಕಣ್ಣುಗಳನ್ನು ಮುಚ್ಚುತ್ತಾ ಇದ್ದಾನೆ. ಆ ಎರಡೂ ಮಕ್ಕಳು ಕಣ್ಣಿನಿಂದ ಪ್ರಾಣವನ್ನು ಬಿಟ್ಟಿದ್ದಾವೆ. ಪ್ರಾಣ ಬಿಡ್ತಾ ಇರಬೇಕಾದ್ರೆ ಮನುಷ್ಯನಿಗೆ ಒಂದು ಗತಿ ಇದೆ. ಕಣ್ಣಿನಿಂದ ಪ್ರಾಣ ಬಿಟ್ಟರೆ ಸ್ವರ್ಗ ಪ್ರಾಪ್ತಿ, ಅನಂತರದಲ್ಲಿ ನೀನು ಬಾಯಿಂದ ಬಿಟ್ಟರೆ ಮತ್ತೆ ಈ ಭೂಲೋಕ ಪ್ರಾಪ್ತಿ, ಅನಂತರದಲ್ಲಿ ಕೆಳಗಿನ ಉದಸ್ಥಾನದಿಂದ ಬಿಟ್ಟರೆ ನಿನಗೆ ಅನ್ಯ ಜೀವಿಗಳ ಒಂದು ಕ್ಷುದ್ರ ಜೀವಿಯ ಜನ್ಮ ಪ್ರಾಪ್ತಿಯಾಗ್ತದೆ. ಅದೇ ನೀನು ಮಸ್ತಕದಿಂದ ನಿನ್ನ ಪ್ರಾಣ ಹೋಗಿದ್ದರೆ ನಿನಗೆ ಮುಕ್ತಿ ಪ್ರಾಪ್ತಿ ಅಂತಾರೆ. ಈ ರೀತಿಯಾಗಿ ಎರಡೂ ಮಕ್ಕಳು ಕಣ್ಣಿನಿಂದ ಪ್ರಾಣ ಬಿಟ್ಟಾರೆ. ಎರಡೂ ಕಣ್ಣುಗಳನ್ನು ಮುಚ್ಚಿ ಆ ವೃತ್ತಿದೇವ ಮಹಾರಾಜ ಏನ್ ಮಾಡ್ತಾನೆ ಅಂದ್ರೆ ಎರಡೂ ಮಕ್ಕಳನ್ನು ತೆಗೆದುಕೊಂಡು ಎಲ್ಲಿ ಹಾಕ್ತಾನೆ ಅಂದ್ರೆ ಅವನ ಸಂಸ್ಕಾರ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಎರಡರಲ್ಲಿ ಕಟ್ಟಿಗೆಯನ್ನು ಕೂಡಿಸಿ ಆ ಮಕ್ಕಳನ್ನ ಹಾಕಿ ಇನ್ನೇನು ಸುಡಬೇಕು ಅಂತಿದ್ದ ಅಷ್ಟೊತ್ತಿಗೆ ಅಲ್ಲಿ ಹೋಗಿರ್ತಕ್ಕಂಥ ಬೇಡದ ಮನುಷ್ಯ ಹೊಳ್ಳಿ ಬಂದ ಯಾಕಪ್ಪ ಏನ್ ಮಾಡಕತ್ತಿ ಅಂದ. ಏನಿಲ್ರಿ, ಮನೆಗಳಿಗೆ ಒಳಗೆ ನಿಮ್ಮಿಂದ ನಮಗೆ ದಾನ ಮಾಡತಕ್ಕಂಥ ಪುಣ್ಯ ದೊರಕಿತು, ಮಹಾತ್ಮರೇ ನಿಮಗೆ ಶರಣಾರ್ಥಿ ಅಂತ ಹೇಳಿ ಅವನು ಬೇಕಿಲ್ಲ. ನಾವಾದ್ರೆ ಅಂತಿದ್ದು ಆ ರೊಟ್ಟಿ ತಿಂದು ಹಾಗೆ ಮಾರಾಯ ಮಕ್ಕಳು ಸತ್ತು ಅಂತಿದ್ದು ನಾವು. ಮಹಾನ್ ಧಾನಿಯಾಗಿರ್ತಕ್ಕಂಥ ಸಾಷ್ಟಾಂಗ ನಮಸ್ಕಾರ ಮಾಡಿ ಇಬ್ರು ಗಂಡ ಹೆಂಡತಿ ನಮಸ್ಕಾರ ಮಾಡಿ ಮ್ಯಾಲೆ ಹೇಳುವುದರಾಗ ಬೇಡರಾಗಿದ್ದಿಲ್ಲ. ಸಾಕ್ಷಾತ್ ಪರಶಿವ ಇದ್ದ. ಅವೆರಡ ನಾಯಿಗಳು ವಿಷ್ಣು ಮತ್ತು ಬ್ರಹ್ಮದೇವ ಎಂದರು ತ್ರಿಮೂರ್ತಿಗಳು ಒಂದೇ ಕಾಲದಲ್ಲಿ ಪ್ರತ್ಯಕ್ಷ ಆಗಿದ್ದರು. ಮೃತ್ಯುದೇವ ಇನ್ನು ದಾನ ಗುಣಕ್ಕೆ ನಾವು ಮೆಚ್ಚಿದ್ದೇವೆ. ಎಂತಹ ಕೊನೆಯ ಗಳಿಗೆಯೊಳಗೂ ದಾನವನ್ನು ಬಿಡಲಿಲ್ಲಲ್ಲ. ಇದ್ದಾಗ ಬಹಳ ಮಂದಿ ದಾನ ಮಾಡಬಹುದು, ಏನು ಇಲ್ಲದ ಹೊತ್ತಿನೊಳಗೆ ದಾನ ಮಾಡುವ ಗುಣ ಅದನ್ನೇ ನಿಜವಾದ ದಾನಿಪ. ಏನು ಬೇಕು ಬೇಡ ಅಂದಾಗ ಅವ ರಾಜ್ಯ ಬೇಡ, ಐಶ್ವರ್ಯ ಬೇಡ, ಏನು ಬೇಡ, ನಿತ್ಯ ದಾನ ಮಾಡುವ ಶಕ್ತಿಯನ್ನು ಕೊಡು ಭಗವಂತ. ಅವಾಗ ಅವನಿಗೆ ತಥಾಸ್ತು ಅಂತ ಹೇಳಿದರು. ಎರಡು ಮಕ್ಕಳು ಬದುಕಿದವು. ಮತ್ತೆ ರಾಜ್ಯಭಾರವನ್ನು ಮಾಡಿ ದಾನಿಯಾಗಿ ಹರಿದು ಹೋದ ಅಂತೇಳಿ ಮಹಾಭಾರತದೊಳಗೆ ಒಂದು ಉಪಕಥೆ ಬರ್ತದೆ. ಈ ರೀತಿಯೊಳಗ ಆ ದಾನ ಮಾಡತಕ್ಕಂತಹದ್ದನ್ನ ಎಂದೂ ಮಾಡುವ ಹೋಗ್ಯಾನ. ಎಂದು ಮಹಾಭಾರತದ ಎಂದಾಗಿ ಹೋದವ, ಎಂದು ಅವನ ಹೆಸರು ಐತಿ ಅಂದ್ರೆ ಆತ
ದಾನ ಮಾಡಿದ್ದಕ್ಕೆ ಆತನ ಹೆಸರು ಇಟ್ಟಿದ್ರೆ ಅವನು ನಂತರನು ಎಷ್ಟು ಜನ ರಾಜರಾಗಿ ಹೋಗ್ಯಾರ, ಏನು ಸುತ್ತನ ಯಾರ್ದು ಹೆಸರು ಉಳಿದಿಲ್ಲ. ಆದರೆ ಅವನ ಹೆಸರು ಯಾಕೆ ಓದುತ್ತೆ ಅಂತ ದಾನದಿಂದ. ಈ ರೀತಿಯಾಗಿ ಆ ದಾನದಿಂದ ಲೋಕಗುಣವನ್ನು ಕಳೆದುಕೊಂಡು ನಾವು ಪುಣ್ಯಜೀವಿಗಳಾಗೋಣ. ಅಂತಹ ಸದ್ಬುದ್ಧಿಯನ್ನು ಮೌಢ ಮಲ್ಲಿಕಾರ್ಜುನ ನಮ್ಮ ನಿಮ್ಮೆಲ್ಲರಿಗೆ ದಯಪಾಲಿಸಲಿ ಅಂತ ಹೇಳ್ತಾ ಎರಡು ನುಡಿಗಳನ್ನು ಪೂಜ್ಯರ ಚರಣಾರವಿಂದಕ್ಕೆ ಸಮರ್ಪಿಸೋಣ ಅಂತ ಹೇಳ್ತಾ, ಶಿವಪ್ಪ ಕಾಯುವ ತಂದೆ ಅಂದ ಕೂಡಲೇ ನಮ್ಮ ಶಂಕರಪ್ಪ ಬಂದು 5 ರೂಪಾಯಿ ಭಿಕ್ಷೆ ಹಾಕೇ ಬಿಟ್ಟ. ಅವನು ನೋಡಿ ನೀವು ಎಲ್ಲರೂ ಹಿಂಗೆ ಹಾಕಿರೋದು ಎದ್ರ ಫಲ ಅಂದ್ರೆ ಆ ವೃತ್ತಿದೇವನ ಕತೆ ಕೇಳಿದ ಫಲ ಇವತ್ತು ಅಂತ ನೀವು ಯಾರು ಹಾಕಂದಿಲ್ಲ, ಯಾರು ಹೇಳಿಲ್ಲ, ಯಾರು ಹೇಳಿಲ್ಲ. ಆದ್ರೆ ಅದನ್ನ ಮನುಷ್ಯರ ಹೊಕ್ಕವ ಅಂದ್ರೆ ನೋಡು ವೈಕಾಂತನಂತ ಎದುರಿಸಿ ಅವನ ಕಡೆಯಿಂದ ಹಾಕ್ಸಿದ, ನಿಮ್ಮ ಕಡೆಯಿಂದ ಹಾಕ್ಸಿದ. ಅದರ ಸತ್ಕೃತ ಶ್ರವಣದ ಫಲ ಏನು ಅಂದ್ರೆ ಇವತ್ತು ಇದೇ ನಿದರ್ಶನ. ಕಾರಣ ಏನು ಅಂತಂದ್ರೆ ಯಾರು ಹಾಕಂದಿಲ್ಲ, ನಿಮಗೆ ತಂದರ ಅದನ್ನು ಕೇಳಿ ಎದ್ದು ಬಂದು ಮಾಡುವ ಗುಣ ಯಾಕೆ ಬಂತಂದ್ರೆ ಅದು ಈ ಪುಣ್ಯ ಕ್ಷೇತ್ರದೊಳಗೆ ಅಜ್ಜಾವ ಕ್ಷೇತ್ರದೊಳಗೆ ಕೇಳಿದ್ದಕ್ಕೆ ಎದ್ದು ಬಂದು ಹಾಕ್ತಕ್ಕಂತಹ ಗುಣ ಬಂತು ಅಂದ್ರೆ ನಮ್ಮ ಜೀವನ ಸಾರ್ಥಕ ಇವತ್ತು ಅಂತ ನಾವೆಲ್ಲ ಭಾವಿಸೋಣ. ಪೂಜ್ಯರ ಚರಣಾರವಿಂದಕ್ಕೆ ಎಲ್ಲರೂ ಸಮರ್ಪಣೆಯನ್ನು ಮಾಡಿ ಶರಣಾರ್ಥಿಗಳನ್ನು ಹೇಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಬಹಳ ಶೋಭಿತ ಬಹಳ ಜನಸೆ ಬಹಳ ನಮ್ಮಲ್ಲಿಗೆ ಶ್ರೀಮಂತರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ್ಯ ಚರಣ ಮಧ್ವರೇಪ ಶ್ರೀ ಚಿದಾನಂದ ವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋ ರಸಲೋಮ ರುದ್ರ ವಧೋ ನಾಮ ಪಂಚಮೋಧ್ಯಾಯ ಸಂಪೂರ್ಣಂ ಶಿವಸಾಂಭಜೇ ನಮಃ ಪಾರ್ವತಿ ಸ್ಮರಣೆಗಿರುವ ಪಾದ ಹಣ್ಣು ತಂದೆಗಳು ತುಂಬಿದಂತಹ ಪಾದ ಚೆನ್ನೈಗೆ ಮುಕ್ತಿ ತೋರಿದ ಪಾದ ಇನ್ನುಳಿದವರಿಗೆಲ್ಲ ಐಕ್ಯಪಾದ ನೀಲಲೋಚನೆಯ ಗಂಗಮ್ಮನ್ನೊಲಿಸಿದ ಪಾದ ಬಾಲಮ್ಮನ ಮಗನ ಪಾದ ಮೇಲಾದ ಶಿವನ ಮನಕ್ಕೆ ಮೆಚ್ಚುವ ಪಾದ 4 ಪದಗಳು ಮೀರಿದಂತಹ ಪಾದ ಇಷ್ಟಲಿಂಗದ ಪಾದ ಶ್ರೇಷ್ಠ ಸದ್ಗುರು ಪಾದ ಮುಕ್ತಿಯರುವ ಚಂಗಮರ ಪಾದ ಅಷ್ಟಾವರಣದ ಪಾದ ಜಗಸ್ಥಲ ಶೋಪಾದ ನಿಷ್ಠರಂತರ ಪಂಚಪುರುಷರ ಪಾದ ಪನ್ನೀರು ಗಂಧಾಕ್ಷತೆಯ ಪರಿಮಳದ ಪಾದ ಪರಿಪರಿಯ ಪುಷ್ಪ ಸಂಭ್ರಮದ ಪಾದ ಧೂಪಾರ್ಪಿತ ಪಾದ ದೀಪಗಳ ಪಾದ ಉಪಕರಣ ಸ್ತೋತ್ರಕ್ಕೆ ಒಪ್ಪಿತ್ತು ಪಾದ ನಾದಬಿಂದುಗಳಾತೀತ ಮಹತ್ವದ ಪಾದ ಬೇರೆ ಬೇರೆ ಚಕ್ರೊಳಗದ ಪಾದ ಶೋಭಿಸುವ ಲಿಂಗಾಂಗ ತೃಪ್ತಿಯರುವಿನ ಪಾದ ಸದಮಳಜ್ಞಾನದೊಳು ಸುಳಿದ ಪಾದ ಕರುಣ ಪ್ರಸಾದಗಳು ರುಚಿಗುಂಬುವ ಪಾದ ಅವಿವಸ್ತ್ರಾಭರಣ ಪರಿಪೂರ್ಣ ಪಾದ ನಿರುತದೆ ಬೆಳ್ಳ ಬೆಸರುಗೊಂಡ ಪಾದ ಹರ್ಷಾಬ್ದಿಗಳಿಂದ ಒಳಗಿದ ಪಾದ ಎಲ್ಲ ರಕ್ಷಿಸುವನ್ನ ಚಂದ್ರಶ್ರೀ ಗುರುಪಾದ ಮುಂದೊಂದು ಜನ್ಮದೋಳು ಪಡೆದ ಪಾದ